ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನೂ ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ರಾಜ್ಯದಲ್ಲಿ ಕುರ್ಚಿ ಕದನ ಆರಂಭವಾಗಿದೆ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿರುವಂಥದ್ದು ಮತ್ತು ಪರಿಹಾರ ಕೊಂಡುಕೊಳ್ಳಬೇಕಾಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಅನೇಕ ನಾಯಕರುಗಳು ಇದೀಗ ಕುರ್ಚಿ ಕಾದಾಟದಲ್ಲಿ ಆರಂಭಿಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹಾವು ಸಾಯಬಾರದು ಮತ್ತು ಕೋಲು ಮುರಿಯಬಾರದು ಎಂಬ ರೀತಿಯಲ್ಲಿ ಇರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲೊಂದು ಕಡೆ ಕುರ್ಚಿ ಕದನದ ಇತ್ಯರ್ಥ ಮಾಡಬೇಕಾಗಿರ್ತಕ್ಕಂಥ ಹೈಕಮಾಂಡ್ ಕೂಡ ಆಟವನ್ನು ನೋಡ್ತಿದೆಯಾ ಎಂಬ ಪ್ರಶ್ನೆ ಕೂಡ ಒಡಮೂಡಿರ್ತಕ್ಕಂಥದ್ದು. ಈ ಒಂದು ಕುರ್ಚಿ ಕಾದಾಟ ಎಷ್ಟು ದಿನ, ಎಲ್ಲಿಯವರೆಗೆ ನಡೆಯುತ್ತೆ ಅಥವಾ ಯಾಕೆ ನಡೆಯುತ್ತೆ, ಕಾಂಗ್ರೆಸ್ನಲ್ಲಿ ಭಿನ್ನಮತೀಯ ಚಟುವಟಿಕೆ ಆರಂಭ ಆಯಿತಾ ಎಂಬುದು ಇದೀಗ ರಾಜಕೀಯ ಚರ್ಚೆ ಆರಂಭವಾಗಿರ್ತಕ್ಕಂಥದ್ದು. ಈ ನಡುವೆ ಬಿಹಾರದ ಸೋಲು ಕಾಂಗ್ರೆಸ್ಸನ್ನು ಕೆಂಗಡಿಸಿದರೆ ಇತ್ತ ರಾಜ್ಯ BJPಯ ಅಧ್ಯಕ್ಷ ಯಾರು ಎಂಬ ಪ್ರಶ್ನೆ ಒಡಮೂಡ್ತಿರ್ತಕ್ಕಂಥದ್ದು. ರಾಜ್ಯ BJPಯ ಅಧ್ಯಕ್ಷರು ಇದೀಗ ದೆಹಲಿ ಯಾತ್ರೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಯ ಬಗ್ಗೆ ಜನಮನದಲ್ಲಿ ವಿಸ್ತೃತವಾಗಿ ಚರ್ಚೆಯನ್ನು ಮಾಡ್ತೀವಿ. ಈ ಸರ್ಕಾರದ ಬಗ್ಗೆ, ಭಿನ್ನಮತೀಯ ಚಟುವಟಿಕೆಗಳ ಬಗ್ಗೆ ಮತ್ತು ಹೈಕಮಾಂಡ್ನ ಈ ನೀತಿಯ ಬಗ್ಗೆ ಮತ್ತು ಭಾರತೀಯ ಜನತಾ ಪಕ್ಷದ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಜನಮನದಲ್ಲಿ ವಿಸ್ತೃತವಾಗಿ ನಾವು ಚರ್ಚೆಯನ್ನು ಮಾಡ್ತಿದ್ದೀವಿ. ಯಾಕೆ BY ವಿಜೇಂದ್ರ ಅವರು ದೆಹಲಿ ಯಾತ್ರೆಯನ್ನು ಕೈಗೊಂಡ್ರು? ದೆಹಲಿ ಯಾತ್ರೆ ಕೈಗೊಳ್ತಾರೆ ಯಾಕೆ ಅಂತ ನೀವು ಅವ್ರನ್ನೇ ಕೇಳಬೇಕು. ಒಂದು ಮಾತಿಲ್ಲಿ ಹೇಳ್ತೀನಿ ಕೇಳಿ. 2.5 ವರ್ಷ ಇವತ್ತಿಗೆ ನಿನ್ನೆಗೆ ಆಗಿದೆ. ಪ್ರತಿ ವರ್ಷ ನಾವೆಲ್ಲ ವಾರ್ಷಿಕೋತ್ಸವವನ್ನು ಆಚರಿಸೋದು ನೋಡಿದ್ದೀವಿ ಸ್ಕೂಲಲ್ಲಿ, ಕಾಲೇಜಲ್ಲಿ. 1 ವರ್ಷಕ್ಕೆ ಮಾಡ್ತಾರೆ, 2 ವರ್ಷಕ್ಕೆ ಮಾಡ್ತಾರೆ, 3 ವರ್ಷಕ್ಕೆ ಮಾಡ್ತಾರೆ. 2.5 ವರ್ಷಕ್ಕೆ ನೀವು ವಾರ್ಷಿಕೋತ್ಸವ ಅಂತ ಆಚರಿಸಿಬಿಟ್ಟು ಪೇಪರಲ್ಲೆಲ್ಲ ನೀವು ಅಡ್ವರ್ಟೈಸ್ ಕೊಡ್ತೀರಂದರೆ ಖಂಡಿತ ಏನೋ ಒಂದು ಆಗ್ತಾ ಇದೆ ಅಂತ ಜನಗಳಿಗೂ ಅಭಿಪ್ರಾಯ ಇರೋದು ಸತ್ಯ. ಒಂದಂತೂ ಸತ್ಯ, ನೀವು ಕಳೆದ 2.5 ವರ್ಷದಿಂದ ಇಡೀ ನಾವಿವತ್ತು ನಿಮ್ಮ ಇದನ್ನು ತೊಗೊಂಡು ಬಂದಿದ್ದೀನಿ, ಏನು ಕಾಂಗ್ರೆಸ್ನ ಏನು ಅವರು ಎಲೆಕ್ಷನ್ ಟೈಮಲ್ಲಿ ಕೊಟ್ಟಿರುವಂಥ, ಒಂದು ನಿಮಿಷ, ಗ್ಯಾರಂಟಿ ಅಲ್ಲ ನೋಡಿ, ಪ್ರಣಾಳಿಕೆಯನ್ನು ತಂದಿದ್ದೀನಿ. ಇದರಲ್ಲಿ ಈ ಒಂದು ಪೇಜ್ ಬಿಟ್ಟರೆ ಉಳಿದಿರುವ 30 ಪೇಜ್ ಏನಿದೆ ಅಲ್ಲ, ಒಂದೇ ಒಂದು ಅದರಲ್ಲಿ ಆಚರಣೆ ಆಗಿದೆ ಅಥವಾ ಒಂದೇ ಒಂದು ಮಹಿಳೆಯರ ಬಗ್ಗೆ ಹೇಳಿದರು, ಕಿತ್ತೂರು ಕರ್ನಾಟಕ ಬಗ್ಗೆ ಹೇಳಿದರು, ಅಥವಾ ಮೀನುಗಾರರಿಗೆ 3 ಲಕ್ಷ ಬಡ್ಡಿ ರಹಿತ ಸಾಲ ಅಂತ ಹೇಳಿದರು, ರೈತರ ಬಗ್ಗೆ ಮಾತಾಡಿದರು, ಬೆಂಗಳೂರಿನ ಬಗ್ಗೆ ಮಾತಾಡಿದರು, ಕನ್ನಡದ ಬಗ್ಗೆ ಮಾತಾಡಿದರು, ಭಾಷೆಯ ಬಗ್ಗೆ ಮಾತಾಡಿದರು, ಪ್ರತಿಯೊಂದು ನೀರಾವರಿ ಬಗ್ಗೆ ಮಾತಾಡಿದರು. ಆಮೇಲೆ 3,000 ಕೋಟಿ ಭದ್ರಾ ಮೇಲ್ದಂಡೆಗೆ ಕೊಡ್ತೀವಿ ಅಂತ ಹೇಳಿದ್ರು, ಇವರೇ ಹಾಕಿದರು. 30% ಕೊಡ್ತೀವಿ ಅಂತ ಹೇಳಿ, DPR ರೆಡಿ ಮಾಡ್ತೀವಿ ಅಂತೇಳಿ ಯಾವುದೂ ಮಾಡಿಲ್ಲ. ಬರೀ ಕುರ್ಚಿಯ ಕಾದಾಟ ಬಿಟ್ಟು ಈ ಕಾಂಗ್ರೆಸ್ ಸರ್ಕಾರ ಇವತ್ತು 2.5 ವರ್ಷದಲ್ಲಿ ಅವರ ಕುರ್ಚಿಯ ಕಾದಾಟ ಬಿಟ್ಟರೆ ಪ್ರತಿ ವಾರಕ್ಕೆ ಮಿನಿಮಮ್ 2 ಸರಿ ಆದರೂ ಕುರ್ಚಿ ಕಾದಾಟ ಆಗುತ್ತೆ. ಬೇರೆ ಏನೂ ಆಗ್ತಾ ಇಲ್ಲ. ಜನಗಳ ಬಗ್ಗೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ ಇಲ್ಲಿ ಗೃಹ ಇಲಾಖೆ ಇದೆಯೇ ಇಲ್ವಾ ಅಂತ ಗೊತ್ತಿಲ್ಲ. ನಾವು ಹೇಳಿ ಇದೇ ಜನಮನದಲ್ಲಿ ಸುಮಾರು ಬಾರಿ ಇದರ ಬಗ್ಗೆ ಮಾತಾಡಿದ್ವಿ. ಪ್ರತಿ ಬಾರಿ ನಾನು ನಿಮಗೆ ಈ ವಾಹಿನಿ ಮುಖಾಂತರ ಕೇಳೋದು, ನೀವು ನೋಡಿ, ನಿಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ, CM ಯಾರಾದರೂ ಆಗಲಿ, ನಮಗೆ ಅದು ಬೇಡ. ಜನರ ರಕ್ಷಣೆ ಬಗ್ಗೆ ನೀವು ನೋಡಿ, ನಮ್ಮ ಕೃಷಿ ಸಚಿವರಿದ್ದಾರೆ, ಇವತ್ತು CM ಅವರು ಬೆಳೆ ಇದರ ಬಗ್ಗೆ ಒಂದು ಸಭೆ ತಗೊಂಡ್ರು, ಕೃಷಿ ಸಚಿವರೇ ಇಲ್ಲಿಲ್ಲ. ಇವತ್ತು ಅಷ್ಟು ಬೇಗ ನೋಡಿ, ಅಷ್ಟು ರೈತರ ಬಗ್ಗೆ ನೀವು ಪ್ರೊಟೆಸ್ಟ್ ಆಯಿತು. 7-8 ದಿನ ತನಕ ಕೃಷಿ ಸಚಿವರು ಯಾರು ಹೋಗಿಲ್ಲ. ಡೆಲ್ಲಿಗೆ ಮಾತ್ರ ಬೇಗ ಹೋಗೋಕ್ಕಾಗುತ್ತೆ. ಅವರಿಗೆ ಎಷ್ಟು ಬೇಗ ರಿಯಾಕ್ಟ್ ಆಗ್ತಾರೆ. ನಾನು ಹೇಳೋದು, ಜನಗಳ ಬಗ್ಗೆ ಇವರಿಗೆ ಕಿಂಚಿತ್ತೂ ಒಂದು ಸ್ವಲ್ಪನೂ ಅವರ ಬಗ್ಗೆ ಕಾಳಜಿ ಇಲ್ಲ. ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ. ಬ್ರ್ಯಾಂಡ್ ನಡೀತಿದೆ ಅಂತೇಳಿ ನಾನು ಕಾಂಗ್ರೆಸ್ ಅವ್ರು ಕೇಳ್ತೀನಿ. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಚರ್ಚೆ ನಡೆದಿದೆಯಾ? ಈ ಪವರ್ ಶೇರಿಂಗ್ ಆಗಿ ಕುರ್ಚಿ ಕಾದಾಟ ಆರಂಭವಾಗಿದೆಯಾ? ಎಸ್ ಸರ್, ಪವರ್ ಶೇರಿಂಗ್ ನಡೀತಿದೆ, ಮಾತುಕತೆ ನಡೆದಿದೆಯಾ? ಸರ್, ಪವರ್ ಶೇರಿಂಗು ಕಾಂಗ್ರೆಸ್ ಸಂಬಂಧಪಟ್ಟಂಗೆ ಅದಕ್ಕೆ ಆ ವಿಚಾರವನ್ನು ಕಾಂಗ್ರೆಸ್ ನಿರ್ಧಾರ ಮಾಡುತ್ತೆ. ಮೇಡಮ್ ಅವರು ಒಂದೇ ಒಂದು ವಿಷಯ ಕೇಳ್ತಾ ಇದ್ರು, ಅವರೊಂದು 30 ಪೇಜ್ ಪ್ರಣಾಳಿಕೆ ಎತ್ಕೊಂಬಂದು ಕೇಳ್ತಾ ಇದ್ದಾರೆ. ಲಾಸ್ಟ್ 5 ಗ್ಯಾರಂಟಿಗಳನ್ನ ಬಿಟ್ಟು ಬೇರೆ ಏನು ಅನುಷ್ಠಾನ ಮಾಡಿಲ್ಲ ಅಂತ ಮೇಡಮ್ ಅವ್ರಿಗೆ ಮಹಿಳೆಯರ ಪರವಾಗಿ ಅವ್ರು ಮಾತಾಡ್ತಾ ಇದ್ದಾರಲ್ಲ, ಮಹಿಳೆಯರಿಗೆ ಸರ್ಕಾರ ಏನು ಮಾಡಿದೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಮಹಿಳೆಯರಿಗೆ ಒಂದು ದಿನ ಋತುಚಕ್ರ ದಿನವನ್ನು ನಾವು ಐತಿಹಾಸಿಕ ನಿರ್ಧಾರವನ್ನು ಕರ್ನಾಟಕ ಸರ್ಕಾರ ಪ್ರಪ್ರಥಮ ಬಾರಿಗೆ ಇಡೀ ದೇಶದಲ್ಲೇ ಕೈಗೊಂಡಿದೆ. ಅದಕ್ಕೆ ಅವರಿಗೆ ಯಾವುದೇ ರೀತಿಯ ಅಭಿನಂದನೆಗಳಿಲ್ಲ. ಆಯಿತು, ಇಷ್ಟೆಲ್ಲ ಮಾತಾಡ್ತಾರಲ್ವಾ, ಇದನ್ನು ಬಿಡಿ. ಅವರು ರೈತರ ಬಗ್ಗೆ ಮಾತಾಡ್ತಾ ಇದ್ರು. ಕಬ್ಬಿಗೆ 1 ಟನ್ಗೆ ಬೆಂಬಲ ಬೆಲೆ 3,300 ರೂಪಾಯಿ ಕೊಟ್ಟಿದ್ದು ಯಾರು ಸರ್ಕಾರ? BJP ಸರ್ಕಾರನಾ? ಕರ್ನಾಟಕ ಸರ್ಕಾರನೇ ಕೊಟ್ಟಿದ್ದು. ಅದ್ರ ಬಗ್ಗೆ ಗಲಾಟೆ ಮಾಡೋದು ರೈತರಿಗಿರುವಂತ ಹಕ್ಕು. ಗಲಾಟೆ ಮಾಡುವಂಥದ್ದು ರೈತರಿಗಿರುವಂತ ಹಕ್ಕು. ನಾವು ರೈತರಿಗಿರುವಂತ ಹಕ್ಕನ್ನ ನಾವು ಕಸ್ಕೊಳ್ತಾ ಇಲ್ಲ. ಅವ್ರಿಗೇನ್ ಬೇಕು ಅವರು ಪ್ರತಿಭಟನೆ ಮಾಡ್ಲಿ, ಅದಕ್ಕೆ ಸ್ಪಂದಿಸುವಂತ ಸರ್ಕಾರ ನಮ್ಮಲ್ಲಿದೆ. ಆಯ್ತಾ? ಇಷ್ಟೆಲ್ಲ ಹೇಳ್ತಾರೆ.
ಅದು ಗ್ಯಾರಂಟಿಗಳು ಬಿಟ್ಟು ಬೇರೆ ಏನು ಅನುಷ್ಠಾನ ಆಗಿಲ್ಲ. ಎತ್ತಿನ ಹೊಳೆ ಬಗ್ಗೆ ಅವ್ರಿಗೇನು ಗೊತ್ತಿಲ್ಲ ಸರ್. ಎತ್ತಿನ ಹೊಳೆ ಬಗ್ಗೆ ಒಂದನೇ ಹಂತದ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿಲ್ಲ. ಯಾಕೆ ಭಿನ್ನಮತೀಯ ಚಟುವಟಿಕೆ ಹೀಗೆ ಇರುತ್ತಾ, ಮುಂದುವರಿಯುತ್ತಾ, ಎಲ್ಲಿವರೆಗೆ ಸರ್? ಬಿಜೆಪಿ ಸರ್ಕಾರನೇ ಇರಲ್ಲ ಅಲ್ಲಿ. ಬೇರೆ ಪಾರ್ಟಿ ಜೊತೆ ಅವರು ಒಡಂಬಡಿಕೆ ಮಾಡಿಕೊಂಡು ಕುದುರೆ ವ್ಯಾಪಾರ ಅಧಿಕಾರಕ್ಕೆ ಬರುವಂತ ಬಿಜೆಪಿನೇ ಅಧಿಕಾರಕ್ಕೋಸ್ಕರ ಕಿತ್ತಾಡುವಂತ ಪಕ್ಷನ ಇವತ್ತು ನಮ್ಮ 136 ಸೀಟ್ಗಳನ್ನ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಜನರು ಆರಿಸಿ ಕಳಿಸುವಂತ ಸರ್ಕಾರದ ಬಗ್ಗೆ ಅವ್ರು ಮಾತಾಡ್ತಾ ಇದಾರಲ್ವಾ. ನಮ್ಮ ಸರ್ಕಾರದಲ್ಲಿ 136 ಶಾಸಕರಿದ್ದಾರೆ ಸರ್. ಕ್ಯಾಬಿನೆಟ್ ರೀಶಫಲ್ ಆಗ್ಬೇಕು ಅಂತಿದೆ. ಯಾಕೆ ಆಗ್ಬಾರ್ದು ಅಂತಿದೆ? ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಇದೆ, ಒಂದು ಸರ್ಕಾರ ರಚನೆ ಆದಾಗ ಬರೀ 15% ಮಾತ್ರ ಕ್ಯಾಬಿನೆಟ್ ಅಲ್ಲಿ ಇರಬೇಕು, ಬರೀ 34 ಜನ ಮಾತ್ರ ಮಿನಿಸ್ಟರ್ ಆಗಿರಬೇಕು ಅಂತ. ಈಗ 136 ಜನ MLA-ಗಳಾದಾಗ ನೀವು ಬರೀ 34 ಜನಕ್ಕೆ ಮಾತ್ರ ಮಿನಿಸ್ಟರ್ ಮಾಡಬೇಕು ಅಂತ ಏನನ್ನ ಕಾಯ್ದೆಗಳಿದಾವ? ಇಲ್ಲ ತಾನೆ ಸರ್? ಎಲ್ಲಿವರೆಗೆ ಈ ಭಿನ್ನಮತೀಯ ಚಟುವಟಿಕೆ? ಈಗ 6ನೇ ಗ್ಯಾರಂಟಿ ಕರ್ನಾಟಕದಲ್ಲಿ ಭಿನ್ನಮತೀಯ ಚಟುವಟಿಕೆನಾ ಸರ್? ಯಾವುದೇ ರೀತಿಯಂಥ ಭಿನ್ನಮತೀಯ ಚಟುವಟಿಕೆ ಕಾಂಗ್ರೆಸ್ನಲ್ಲಿ ಇಲ್ಲ. ಕಾಂಗ್ರೆಸ್ ಹೈಕಮಾಂಡು ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾದಂಥ ತೀರ್ಮಾನ ಕೈಗೊಳ್ತದೆ. ಭಾಳ ಮುಖ್ಯವಾಗಿ DK ಶಿವಕುಮಾರ್ ಸಾಹೇಬರು ಅವರು ಡೆಲ್ಲಿಗೆ ಯಾತ್ರೆ ಮಾಡ್ತಕ್ಕಂಥದ್ದು ಅವ್ರದ್ದೇ ವೈಯಕ್ತಿಕ ಒಂದು ಕೇಸ್ಗಳಿರೋದ್ರಿಂದ, ದಾವೆಗಳಿರೋದ್ರಿಂದ ಆ ದಾವೆಗಳಿಗೆ ಸಂಬಂಧಪಟ್ಟಾಗೆ ಚರ್ಚಿಸಲಿಕ್ಕೆ ಮತ್ತು ನೀರಾವರಿ ಇಲಾಖೆಗೆ ಸಂಬಂಧಿಸಿದಂತೆ ಆ ದಾವೆಗಳಿರೋದ್ರಿಂದ ಮಹದಾಯಿಗೆ ಸಂಬಂಧಿಸಿದಂತೆ ಇರ್ಬೋದು ಅಥವಾ ನಮ್ಮ ಕೆಲವೊಂದು ನೀರಾವರಿ ಸಂಬಂಧಿಸಿದ ಕೇಸುಗಳು ದಾವೆಗಳು ಸುಪ್ರೀಂ ಕೋರ್ಟ್ನಲ್ಲಿ ಇರೋದ್ರಿಂದ ಅವರಿಗೆ ಈಗ ಹಲವಾರು ಬಾರಿ ದೆಹಲಿಗೆ ಹೋಗ್ತಕ್ಕಂಥ ಸಂದರ್ಭಗಳು ಇದೆ. ಸರ್, ಎಲ್ಲಿವರೆಗೆ ಈ ಕುರ್ಚಿ ಕಾದಾಟ ನಿಮ್ಮ ಪಾರ್ಟಿಯಲ್ಲಿ? ನೋಡಿ, ನಮ್ಮ ಪಾರ್ಟಿಯಲ್ಲಿ ಕುರ್ಚಿ ಕಾದಾಟ ಇಲ್ಲ. ಆದರೆ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾರು CM ಆಗಬೇಕು ಅನ್ನೋದನ್ನು. ಆಯ್ತಾಯ್ತಾ? ಯಾಕೆ ನಿಮ್ಮ ಹೈಕಮಾಂಡ್ ಎಲ್ಲ ಒಂದು ಕಡೆ ಹೈಕಮಾಂಡ್ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋ ರೀತಿ ಮಾಡ್ತಿದೆಯಾ? ಇಲ್ಲ, ಸಾಧ್ಯವೇ ಇಲ್ಲ. ಅದು ತಗೊಳ್ಳುವಂಥ ನಿರ್ಧಾರ ಬಹಳ ಕರೆಕ್ಟಾಗಿರ್ತದೆ. ಸೂಕ್ತವಾದಂಥ ನಿರ್ಧಾರವನ್ನು ಹೈಕಮಾಂಡ್ ತಗೋತದೆ. ಅದರ ಪ್ರಕಾರ ಇಲ್ಲಿ ಕಾಂಗ್ರೆಸ್ ಸರ್ಕಾರ ನಡೀತದೆ. ಕಾಂಗ್ರೆಸ್ ಸರ್ಕಾರದ ಈ ಹೈಡ್ರಾಮ್ ಬಗ್ಗೆ ತಾವೇನು ಹೇಳ್ತೀರಾ? ಸರ್, ಇನ್ನೂ 2.5 ವರ್ಷ ಇದೇ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಕಳೆದ 2.5 ವರ್ಷದಿಂದನೂ ಇದೇನೆ. ಸಿದ್ದರಾಮಯ್ಯನವರು ಪದಗ್ರಹಣ ಆದ ದಿನದಿಂದನೂ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದೇನಿದೆ ಅದೀಗ ಮುಂಚೂಣಿಗೆ ಬಂದ್ಬಿಟ್ಟಿದೆ. ಏನೋ ಅದು ಬಿಟ್ಟರೆ ಇವಾಗ ಬೇರೆ ಏನು ಚರ್ಚೆ ನಡೀತಾನೆ ಇಲ್ಲ. ರೈತರನ್ನ ಕಡೆಗಣಿಸ್ತಾ ಇದ್ದಾರೆ ಮತ್ತು ಜನಸಾಮಾನ್ಯರನ್ನ ಕಡೆಗಣಿಸ್ತಿದ್ದಾರೆ. ಕರ್ನಾಟಕದಲ್ಲಿ ಯಾವುದೇ ರೀತಿ ಚಟುವಟಿಕೆನ ಆಗ್ತಾ ಇಲ್ಲ. ಇನ್ನೂ ಹೇಳ್ಬೇಕಂದ್ರೆ ಸರ್, ಸರ್ಕಾರ ಇನ್ನೂ ಟೇಕ್ ಆಫ್ ಆಗೇ ಇಲ್ಲ ಅಂತ ನಾನು ಹೇಳ್ತೀನಿ. ಟೇಕ್ ಆಫೇ ಆಗಿಲ್ಲ. ಎಸ್ ಮೇಡಮ್, ಅವ್ರು ಹೇಳ್ತಿದ್ದಾರೆ ಭಿನ್ನಮತೀಯ ಚಟುವಟಿಕೆ ಅಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಅವರು ಯಾವಾಗ ಮಾತಾಡಿದ್ರು ಕಾಂಗ್ರೆಸ್ ಅವ್ರ ಸಂಭಾವಿತಗಿರಿನೇ ಮಾತಾಡೋದು. ಈಗ ನಿನ್ನೆ ಎಲ್ಲ ಮೊನ್ನೆ ನಾನು ಪೇಪರಲ್ಲಿ ನೋಡ್ತಾ ಇದ್ದೆ, 617 ಕೋಟಿ ಹಗರಣ ಮಾಡಿದ್ದಾರೆ. ಏನಕ್ಕೆ? ಕಸ ಗುಡಿಸೋ ಮಷಿನ್ ಫಾರಿನಿಂದ ತರ್ತಾರಂತೆ. 100 ಕೋಟಿ ಆಗೋ ಮಷಿನ್ನ 110 ಕೋಟಿ ಆಯ್ತಾ? 517 ಕೋಟಿ ಯಾರ ಜಾಬ್ಗೆ ಹೋಯ್ತು ಚಿದಾನಂದ್? ಹೋಗ್ಲಿ, ಒಂದು ಮಷೀನು, ಕಸ ಗುಡಿಸೋ ಮಷೀನು ಒಂದು ತೋರಿಸ್ಬಿಡ್ರಿ. ಯಾವುದಾದ್ರೂ ರೋಡಲ್ಲಿ ಒಂದು ತೋರಿಸ್ರಿ, ಒಪ್ಕೊಂತೀನಿ ಅವ್ರನ್ನ. ಆಯ್ತಾ? ಓ ಬರ್ದಿರೋ ಮತ್ತೆ ಕೇಂದ್ರದಿಂದ ಯಾಕ್ರಿ 617 ಕೋಟಿ 613 ಕೋಟಿ ಎಲ್ಲೋಯ್ತು? ಬರ್ದಿರೋನೆ ಹಂಗೆ ನುಂಗ್ಬಿಟ್ರ ಬೇಡ ರೀ. ಅವ್ರಿಗೆ ಏನ್ ಗೊತ್ತಾ ಚಿದಾನಂದ್? ಅಯ್ಯೋ, ನಾವ್ ಹೇಳ್ತೀವಿ, ನಮ್ಮ ಹತ್ರ ಇದಿದೆ. ಮೊನ್ನೆ ಬಿಹಾರ್ ಎಲೆಕ್ಷನ್ ಸೋತಾದ್ಮೇಲೆ ಇನ್ನೂ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಇಲ್ಲಿ 2.5 ವರ್ಷ ಇದು ಮಾಡ್ಕೊಂಡಿದ್ರು, ಏನು ಬಾಂಡ್ ಬರ್ಕೊಂಡಿದ್ರು. 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ DK ಶಿವಕುಮಾರ್ ಅಂತ. ಏನಾದ್ರೂ ಆತಾದ್ರೂ ಬಾಂಡ್ ಏನೋ ಮಾಡಿದ್ರಾ? ಎಂತದ್ದು ಇಲ್ಲ ಸರ್. ಇವ್ರು ಬಿಜೆಪಿ ಅವರು ವಿರೋಧ ಪಕ್ಷದಲ್ಲಿ ಇದ್ದು ಇವ್ರಿಗೆ ವಿರೋಧ ಪಕ್ಷದ ಕೆಲಸ ಮಾಡಕ್ಕೆ ಗೊತ್ತಿಲ್ದೇನೆ ಇವತ್ತಿನ ದಿವಸ ಅಯೋಗ್ಯರು ಕೂತಿದ್ದಾರೆ ವಿರೋಧ ಪಕ್ಷದಲ್ಲಿ. ಇವರು ಬರೀ ಇವತ್ತು ನೋಡಿ DK ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ 134 ಜನ MLA-ಗಳಿಗೆ ಇದ್ದಾರೆ. ಈಗ ವಿಪಕ್ಷ ವೀಕ್ ಇರೋದಕ್ಕೆ ನಿಮ್ಮೆಲ್ಲ ಹಗರಣಗಳಿರ್ತಕ್ಕಂಥದ್ದು, ಭಿನ್ನಮತೀಯ ಚಟುವಟಿಕೆಗಳು ನಡೆಸಲಿಕ್ಕೆ ಅನುಕೂಲ ಆಗಿದೆ ಅಂತ ಹೇಳ್ಬೋದು ತಾವು? ಅಲ್ಲಿ ಯಾವ ಭಿನ್ನಮತೀಯ ಚಟುವಟಿಕೆಗಳೆಲ್ಲ 134 ಜನ MLA-ಗಳಿಗೆ ಅಧ್ಯಕ್ಷರಾಗಿ DK ಶಿವಕುಮಾರ್ ಸಾಹೇಬ್ರು ಇದ್ದಾರೆ, ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಇವರೆಲ್ಲ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾರೆ. ಬಿಜೆಪಿ ಭಿನ್ನಮತೀಯ ಚಟುವಟಿಕೆ ನಿಮ್ಮಂತ ಕಾರ್ಯಕರ್ತರಿಗೆ ಎಲ್ಲೊಂದ್ ಕಡೆ ಬೇಸರ ಆಗಿದೆಯಾ? ಸರ್, ಏನಿಲ್ಲ. ಇವಾಗ 135 ಬಂದಿತ್ತು, ಇನ್ನು 3 ಬಂದ್ಬಿಟ್ಟು ಬೈ ಎಲೆಕ್ಷನ್ಸ್ ಬಂತಲ್ವಾ, ಅದು ಮಾಡಿಸಿದ್ರು. ಅದು ಮಾಡ್ಕೊಂಡೇ ಬಂದರು ಅವರು. 3 MLA 138 ಆ್ಯಡ್ ಆಯ್ತಲ್ವಾ. ಇವಾಗ ಭಿನ್ನಮತಿ ನಮಗೇನಿಲ್ಲ. ಅವ್ರು ಯಾರಾದರೂ CM ಆದರೂ ಅವ್ರು ನಡ್ಸ್ಕೊಂಡು ಹೋಗ್ತಾರೆ. ಇವಾಗ ನನಗೆ ಅಕೌಂಟಿಗೆ 15 lakhs ಹಾಕ್ತೀನಿ ಅಂತ ಮ್ಯಾನಿಫೆಸ್ಟೋದಲ್ಲಿ. ಇವಾಗ ಅವ್ರು ಏನು ಹೇಳಿದ್ರು,
ಅವರು ಕಾರ್ಪೊರೇಷನಿಂದ ಬಂದಿಲ್ಲ ಅಂತ ಹೇಳಿದ್ರು. ಏನೋ ಅದು ಮಿಷಿನು ರಾಫೆಲ್ಸ್ ಬಿಟ್ರಲ್ವಾ, ರಾಫೆಲ್ಸ್ ಬರೋದಕ್ಕೆ ಎಷ್ಟು ದಿವಸ ಆಯಿತು? ಏನು ಆಕಾಶದಿಂದ ಇಳಿದು ಬಿಡ್ತಾ? ವೇಟ್ ಮಾಡಿದ್ವಿ ತಾನೆ. ಅದೇ ತರ ಇವರು ವೇಟ್ ಮಾಡಬೇಕು. ಬಿಜೆಪಿ ಹೇಳ್ತಿದ್ರೆ ಪವರ್ ಶೇರಿಂಗ್ ನಡೆದಿದೆ, ಒಪ್ಪಂದ ನಡೆದಿದೆ, ಹಾಗಾಗಿ ಆ ಒಪ್ಪಂದ ಕಾರಣಕ್ಕಾಗಿ ಇಷ್ಟೆಲ್ಲ ಭಿನ್ನಮತೀಯ ಚಟುವಟಿಕೆ ಆರಂಭ ಆಗಿದೆ ಅಂತ ಹೇಳ್ತಾರೆ ಬಿಜೆಪಿಯವರು. ಸರ್, ಇದು ನಾಗ್ಪುರು ವಾಟ್ಸಪ್ ಯೂನಿವರ್ಸಿಟಿಯಿಂದ ಬರೋದಿಲ್ಲ. ಇದು 138 ಶಾಸಕರು ಮತ್ತೆ ಹೈಕಮಾಂಡು ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡೋದು. ಇದು ಬಿಜೆಪಿ ಅವ್ರಿಗೆ ಗೊತ್ತಿಲ್ಲ. ಇವ್ರದ್ದು ಏನಿದೇನು ವಿರೋಧ ಪಕ್ಷ ಕೆಲಸ ಸರಿಯಾಗಿ ಮಾಡ್ತಾ ಇದಾರೆ ಇಲ್ಲ ಅಂತ ಹೇಳ್ಬಿಟ್ಟು ಇವ್ರು ತಿಳ್ಕೊಳಕ್ಕೆ. ನಿಮ್ಮ ವಿರೋಧ ಪಕ್ಷ ಸರಿಯಾಗಿ ಮಾಡ್ತಿಲ್ಲ, ನಿಮ್ಮ ವಿಪಕ್ಷ ಇಲ್ಲಿ ವೀಕ್ ಆಗಿದೆ. ನಿಮ್ಮ ವಿಪಕ್ಷ ಸರಿಯಾಗಿ ಕೆಲಸ ಮಾಡ್ತಿದ್ದಕ್ಕೆ ನಾವು ಹಗರಣಗಳನ್ನ ಮಾಡ್ತಾ ಇದ್ದೀವಿ, ಭಿನ್ನಮತೀಯ ಚಟುವಟಿಕೆಯನ್ನು ಮಾಡ್ತೀವಿ. ಇದು ಈ ರಾಜ್ಯದಲ್ಲಿ ವಿಪಕ್ಷ ಇಲ್ಲ ಅನ್ನೋ ರೀತಿ ಅವ್ರು ಹೇಳ್ತಿದ್ದಾರೆ. ವಿಪಕ್ಷ ಸತ್ತು ಹೋಗಿದೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ವಿಪಕ್ಷ ಇರೋದಕ್ಕೇನೆ ವಾಲ್ಮೀಕಿ ಹಗರಣನ ರೋಡಲ್ಲಿ ನಿಂತ್ಕೊಂಡು ನಾವು ಹೋರಾಟ ಮಾಡಿದ್ದು. ಇದೇ ಮೂಢ ಹಗರಣವನ್ನು ನಾವು ರಸ್ತೆಗಿಳಿದು ಬೆಂಗಳೂರಿಂದ ಹೋರಾಟ ಮಾಡಿದ್ದು ಇದೇ ಕಾರಣಕ್ಕೋಸ್ಕರ. ಇವತ್ತು ಕಾಂಗ್ರೆಸ್ಸು ಭ್ರಷ್ಟಾಚಾರ ಮಾಡ್ತಾ ಇದೆ ಬಿಟ್ಟರೆ ಜನರಿಗೆ ಅನುಕೂಲ ಆಗೋಂಥ ರೀತಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಈ ರಾಜ್ಯದಲ್ಲಿ ನಡೀತಾ ಇಲ್ಲ. ಅದನ್ನು ಒಪ್ಕೊಳಕ್ಕೆ ಹೇಳಿ ಇವತ್ತು ವಿರೋಧ ಪಕ್ಷವಾಗಿ ಅವ್ರಿಗೆ ಕಿವಿ ಕಚ್ಚಿದ್ರು ಗೊತ್ತಾಯ್ತಾ ಇಲ್ಲ, ಬಾಯಿ ಕಚ್ಚಿದ್ರು ಗೊತ್ತಾಗ್ತಾ ಇಲ್ಲ. ಮಂಡಿದಾರ ಥರ ಸಿದ್ದರಾಮಯ್ಯನವರು ಇವತ್ತು ಕೇವಲ ಅವರ ಕುರ್ಚಿಗಾಗಿ ಕೂತ್ಕೊಂಡು 5 ವರ್ಷ ಆಡಳಿತ ಮಾಡೋಕ್ಕೋಸ್ಕರನೇ ಕೂತಿದ್ದಾರೆ. ಇತ್ಲಾಗೆ ಕುರ್ಚಿ ಕಾದ ಡಿ ಕೆ ಶಿವಕುಮಾರ್ ನನಗೂ ಕುರ್ಚಿ ಬೇಕು ಅಂತಾರೆ, ಸಿದ್ದರಾಮಯ್ಯನವ್ರು ಬಿಡಲ್ಲ ಅಂತ ಹೇಳ್ತಾರೆ. ಫಸ್ಟ್ ಇವ್ರನ್ನ ಯಾರನ್ನ ಕೂತ್ಕೊಳ್ಳಿ, ಫಸ್ಟ್ ಈ ರಾಜ್ಯನ ಅಭಿವೃದ್ಧಿ ಮಾಡೋದ್ರ ಕಡೆಗೆ ಹೆಚ್ಚ ಮಾಡಿ. ನಮ್ಗೆ ಡಿ ಕೆ ಆದ್ರೇನೋ ಇನ್ನೊಬ್ಬರಾದ್ರೆ ನಮ್ಗೇನು ಅವಶ್ಯಕತೆ ಇಲ್ಲ. ನಿಮ್ಮ ಆರ್ ಅಶೋಕ್ ಅವರು, ವಿಜೇಂದ್ರ ಅವರು ಹೇಳ್ತಾರೆ ಸಿದ್ದರಾಮಯ್ಯ ಇಳಿಸ್ತಾರೆ, ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳ್ತಾರೆ. ಅವರು ಹೇಳ್ತಾರೆ ನಿಮ್ಮ ವಿಪಕ್ಷ ನಾಯಕರು ಅವ್ರನ್ನ ಸಿಎಂ ಮಾಡಕ್ ಕೊಟ್ಟಿದ್ದಾರೆ. ನಾವೇ 2.5 ವರ್ಷಕ್ಕೆ ಯಾಕೆ ಸರ್ ಪೇಪರ್ ಆಡ್ ಮಾಡ್ತಾರೆ? ವಾರ್ಷಿಕೋತ್ಸವನ ಅದು ಅವ್ರು ಏನಾದ್ರು ಮಾಡ್ಕೊಂಡು ನಾವು ಹೇಳುದಿಷ್ಟೇ. 143 ಜನ ಸ್ಮಶಾನದಲ್ಲಿ ಕೆಲಸ ಮಾಡುವಂತವರಿಗೆ 10,000 ರೂಪಾಯಿ ಸ್ಯಾಲ್ರಿ ಕೊಡಬೇಕಾಗಿತ್ತು, 8 ತಿಂಗಳಿಂದ ಸ್ಯಾಲ್ರಿ ಕೊಟ್ಟಿಲ್ಲ. ಇವತ್ತು ನಮ್ಮ ಗ್ರಂಥಾಲಯದಲ್ಲಿ ಸ್ಯಾಲ್ರಿ ಕೊಟ್ಟಿಲ್ಲ ಅಂತ ಸುಸೈಡ್ ಮಾಡ್ಕೊಂಡ್ರು. ಇದುವರೆಗೆ 18 ಜನ ಆಫೀಸರ್ ಸುಸೈಡ್ ಮಾಡ್ಕೊಂಡ್ರು. ಈ ಸರ್ಕಾರದಲ್ಲಿ ಯಾರಿಗಾರು ಉಳಿಗಾಲ ಇದೆಯಾ? ಮಹಿಳೆಯರಿಗೆ ರಕ್ಷಣೆ ಇದೆಯಾ? ರೈತರಿಗೆ ರಕ್ಷಣೆ ಇದೆಯಾ? ಕಾಂಗ್ರೆಸ್ ಒಂದು ಕತೆ, ಬಿಜೆಪಿ ಇದು ಭಿನ್ನಮತೀಯ ಕತೆ. ನಿಮ್ಮಲ್ಲೂ ಕೂಡ ಭಿನ್ನಮತೀಯ ಕತೆ ಆರಂಭವಾಗಿದೆ. ನಮ್ಮಲ್ಲಿ ಯಾವ ಭಿನ್ನಮತೀಯ ಕಥೆನೂ ಇಲ್ಲ ಸರ್. ನಾವು ವಿರೋಧ ಪಕ್ಷದಲ್ಲಿ ಸದೃಢವಾಗಿ ಕೆಲಸ ಮಾಡ್ತಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಯಾರು? ವಿಜೇಂದ್ರ ಅವರು ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. 2 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನೂ ವರಿಷ್ಠರು ಸೂಚಿಸಿದ್ರು ಮುಂದುವರಿತಾರೆ. ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ. ಇವ್ರದ್ದು ಆಡಳಿತ ಪಕ್ಷದಲ್ಲಿ ಏನಾಗಿದೆ ಅಂದರೆ ನಾ ಕೊಡೆ ನೀ ಬಿಡೆ ಸರ್ಕಾರ ಏನಂದ್ರೆ ಒಂದು ಡೆಡ್ ಹಾರ್ಸ್ ಥರ ಆಗಿದೆ. ಒಬ್ಬರು ಹಿಂದೆ ಒತ್ತಿದ್ರು, ಮುಂದೆ ಒತ್ತಿದ್ರು. ಈಗಿಲ್ಲ, ನಾನು ಹಿಂದ್ಗಡೆ ಇರೋನು ಮುಂದೆ ಬರ್ತೀನಿ, ನೀನು ಹಿಂದಕ್ಕೆ ಹೋಗು ಅಂತ. ಯಾರು ಒತ್ತರೆ ಏನು ಸರ್? ಡೆಡ್ ಹಾರ್ಸು. ಇಲ್ಲಿ ಜನಗಳಿಗೆ ಏನು ಉಪಯೋಗ ಆಗ್ತಾ ಇದೆ? ಇವ್ರದ್ದು ಇದೇ ಕಿತ್ತಾಟ, ನಾ ಕೊಡೆ ನೀ ಕೊಡೆ. ಅಲ್ಲಿ ಹೈಕಮಾಂಡು ಕಾಂಗ್ರೆಸ್ 60-70 ವರ್ಷದ ಆಡಳಿತ ನಡೆಸಿರೋ ಹೈಕಮಾಂಡ್ ಇಷ್ಟು ವೀಕ್ ಆಗೋಯ್ತಾ? ಕಾಂಗ್ರೆಸ್ ಹೈಕಮಾಂಡು ವೀಕ್ ಆಗಿದೆ ಅಂತ ಹೇಳ್ತಾರೆ. ಈಗ ಕಾಂಗ್ರೆಸ್ ಅಲ್ಲಿ ಕುರ್ಚಿ ಕಾದಾಟ, ಬಿಜೆಪಿಯಲ್ಲಿ ಅವ್ರದೇ ಭಿನ್ನಮತೀಯ ಚಟುವಟಿಕೆ. ಒಟ್ಟಾರೆ ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಡ್ರಾಮಾ ಬಗ್ಗೆ ಆಮ್ ಆದ್ಮಿ ಪಾರ್ಟಿ ಏನು ಹೇಳುತ್ತೆ? ಸರ್, ನಮ್ಮ ಪ್ರಕಾರ ಈ ಭಿನ್ನಾಭಿಪ್ರಾಯಗಳೆಲ್ಲ ಹೋಗ್ಬೇಕಂದ್ರೆ ಒಂದೇ ಒಂದು ಸೊಲ್ಯೂಷನು. ಡಿ ಕೆ ಶಿವಕುಮಾರ್ ಅವ್ರ ಪಾಪ ಕಷ್ಟ ಬಿಟ್ಟು ಬೆವರು ಸುರಿಸಿ ರಕ್ತ ಕೊಟ್ಟು ಒಂದು ಮನೆ ಕಟ್ಟಿದ್ದಾರೆ. ಅದ್ರ ಬಾಡಿಗೆಗೆ ಅಂತ ಸಿದ್ದರಾಮಯ್ಯ ಅವ್ರು ಕೊಟ್ಟಿದ್ರು. ಅವ್ರು 2.5 ವರ್ಷ ಆದಮೇಲೆ ಬಾಡಿಗೆ ಮನೆ ಬಿಟ್ಕೊಡ್ಬೇಕು. ಅದು ಬಿಟ್ಬಿಟ್ಟು ಮನೆನೇ ನಂದು ಅಂತ ಯೋಚನೆ ಮಾಡ್ಕೊಂಡ್ರೆ ಯಾವ ಥರ ಸಿದ್ದರಾಮಯ್ಯ ಅವರು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯೋಚನೆ ಮಾಡಿ, ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಸರ್. ನೀವು 7.5 ವರ್ಷ ಸರ್ಕಾರ ನಡೆಸಿದ್ದೀರಾ. ಒಂದ್ಸತಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಬಿಡಿ, ಅವರು ನೋಡಿ. ಆಮ್ ಆದ್ಮಿ ಪಾರ್ಟಿ ಕರುಣೆ ತೋರಿಸ್ತಿದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ. ಆಗ್ತಾರೆ ಸರ್, ಮುಂದಿನ ದಿನ ಹಾಗೆ ಆಗ್ತಾರೆ. 138 ಶಾಸಕರಿದ್ದಾರೆ, ಅವ್ರಿಗೊಂದು ಅವಕಾಶ ಇದೆ, ಹಾಗೆ ಆಗ್ತಾರೆ. ಹೈಕಮಾಂಡ್ ಅವ್ರ ಮೇಲೆ ಗೌರವ ಇಟ್ಕೊಂಡಿದ್ದಾರೆ, ಕಾರ್ಯಕರ್ತರು ಪರವಾಗಿದ್ದಾರೆ, ಹಾಗೆ ಆಗ್ತಾರೆ ಸರ್ ಮುಂದಕ್ಕೆ. ಆಮ್ ಆದ್ಮಿಯರಲ್ಲ ಸರ್, ವಿರೋಧ ಪಕ್ಷದ ನಾಯಕರೇ ಹೇಳ್ತಿದ್ದಾರೆ. ಆರ್ ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ. ಯಾಕೆ ಅಂದ್ರೆ ಒಬ್ಬ ಕಟ್ಟ ಕಡೆಯ ಕಾರ್ಯಕರ್ತ NSU ನಾಯಕನಾಗಿ ಬೆಳೆದು ಯೂತ್ ಕಾಂಗ್ರೆಸ್ ಅಲ್ಲಿ ಬೆಳೆದಿ ಕಾಂಗ್ರೆಸ್ನ ಕಟ್ಟಿ ಇವತ್ತು ಪರಿಶ್ರಮದಿಂದ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದಿದ್ದಾರೆ. ಅವರು ಯಾರೋ ಈಗ ಏನ್ ಹೇಳ್ತಾರಲ್ಲ, ಕುದುರೆ ವ್ಯಾಪಾರ ಮಾಡಿ ಈ ಬಿಜೆಪಿ ಅವ್ರ ಅಧಿಕಾರಕ್ಕೆ ಬರ್ತಾರಲ್ಲ, ಆ ತರ ಬೇರೆ ಪಾರ್ಟಿಯಿಂದ ಬಂದು ಅವರು ಸಿಎಂ ಆಗ್ಬೇಕು ಅಂತ ಕೇಳ್ತಾ ಇಲ್ಲ. ಯಾಕೆ ಅವ್ರ ಪಾಪ ಅವ್ರ ಪರವಾಗಿ ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಮನೆಗೆ ಎಡತಾಕ್ತಾರೆ? ಅವ್ರ ಸಿಎಂ ಮಾಡಿ ಅಂತ ಹೇಳ್ತಿದ್ದಾರೆ. ನೋಡಿ, BJP ಅವರಿಗೆ ಕರ್ನಾಟಕದಲ್ಲಿ ಆಗುವಂಥ ಏನು ಸಣ್ಣ ಪುಟ್ಟ ವ್ಯತ್ಯಾಸಗಳು ಮಾತ್ರ ಕಾಣ್ತಾ ಇದೆ. ಡೆಲ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಜಮ್ಮು ಕಾಶ್ಮೀರಲ್ಲಿ ಬ್ಲಾಸ್ಟ್ ಆಗುತ್ತೆ. ಡೆಲ್ಲಿ ಏನಂತಾರೆ ಪೊಲ್ಯೂಷನಲ್ಲಿ ಪೂರ್ತಿ ಏನಂತಾರೆ ಮುಳುಗೋಗ್ಬಿಟ್ಟಿದೆ, ಉಸಿರಾಡೋಕ್ಕಾಗ್ತಾ ಇಲ್ಲ. ಗುಜರಾತ್ ಮಾಡೆಲ್ ಅಂತ ಏನಿದೆ, ಬಂಡಲ್ ಮಾಡೆಲ್ ಹೇಳಿದ್ರಲ್ಲ, ಅಲ್ಲಿ ಯಾವ ಮಾಡಲ್ಗಳು ಇಲ್ಲ, ಮತ್ತೊಂದು ಇಲ್ಲ. ಕರ್ನಾಟಕ ಏನಿದೆಯಲ್ಲ, ನಾರ್ತ್ ಕರ್ನಾಟಕದ ರಾಜ್ಯಗಳನ್ನು ನೋಡಿದರೆ
ಕರ್ನಾಟಕ, ತಮಿಳುನಾಡು, ಕೇರಳ ಇವೆಲ್ಲ ಅತ್ಯಂತ ಏನಂತಾರೆ ಸಮೃದ್ಧವಾದಂಥ ರಾಜ್ಯಗಳಾಗಿದ್ದಾವೆ. ಬಿಹಾರ ಚುನಾವಣೆಯ ಸೋಲು ಕಾಂಗ್ರೆಸ್ ಅನ್ನ ಎಲ್ಲೊಂದ್ ಕಡೆ ಅಧೈರ್ಯ ಮಾಡಿದ್ಯಾ? ಒಂದು ಕಾಲದಲ್ಲಿ ಕಾಂಗ್ರೆಸ್ ಆಡಳಿತ ರಾಜ್ಯಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಮುನ್ಸಿಪಾಲಿಟಿ ಆಡಳಿತ ತರ ರೀತಿ ನೋಡ್ತಿತ್ತು. ಮುನ್ಸಿಪಾಲಿಟಿ ಅಧ್ಯಕ್ಷರನ್ನ ತೆಗೆದುಹಾಕದಂತೆ, ವಜಾ ಮಾಡಿದಂತೆ, ಬದಲಾವಣೆ ಮಾಡಿದಂತೆ ಮಾಡ್ತಿತ್ತು. ಇವತ್ತು ಅಂತ ಕಾಂಗ್ರೆಸ್ ವೀಕ್ ಆಗಿದೆಯಾ? ನೋಡಿ, ಕಾಂಗ್ರೆಸ್ ವೀಕ್ ಆಗಿದೆ. ಯಾಕೆ ಅಂದರೆ ಸಿದ್ದರಾಮಯ್ಯನವ್ರು ಸಿ ಎಂ ಆಗಬೇಕಾ, ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕಾ, ಹಗ್ಗ ಜಗ್ಗಾಟದಲ್ಲಿ ರಾಜ್ಯದ ಜನರನ್ನು ಬಡವರು ಮಾಡ್ತಾ ಇದ್ದಾರೆ. ಅಂದರೆ ರಾಗಿ ಖರೀದಿ ಕೇಂದ್ರಗಳನ್ನು ಸ್ಟಾರ್ಟ್ ಮಾಡಿಲ್ಲ, ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ಸ್ಟಾರ್ಟ್ ಮಾಡಿಲ್ಲ, ರೈತರಿಗೆ ಬಿತ್ತನೆ ಬೀಜಗಳು ಸರಿಯಾಗಿ ಕೊಟ್ಟಿಲ್ಲ. ಹೋಗ್ಲಿ, ಮಕ್ಕಳಿಗೆ ಶೂಗಳನ್ನು ಕೊಟ್ರ ಅದು ಕೊಡ್ತಾ ಇಲ್ಲ. ಈ ನವೆಂಬರ್ ಮೆಕ್ಕೆಜೋಳ ಆಮದನ್ನು ಕೂಡ ಕೇಂದ್ರ ಸರ್ಕಾರ ನಿಲ್ಲಿಸಬೇಕು. ಎರಡೂ ಪಕ್ಷಗಳು ಒಂದೇ ನಾಣ್ಯದ ಮುಖಗಳು. ಎರಡೂ ಪಕ್ಷಗಳು ನಮ್ಮ ದೇಶದ ಜನರನ್ನ ಮಕ್ಮಲ್ ಟೋಪಿ ಹಾಕ್ತಾ ಇದ್ದಾರೆ. ನಾನೊಂದು ಹೇಳ್ತಾ ಇದ್ದೀನಿ, ಇಲ್ಲಿ ಎರಡು ರೀತಿಯ ದರೋಡೆಕೋರರು ಬಂದಿದ್ದಾರೆ. ಯಾರಂದ್ರೆ ಒಬ್ರು ಲೂಟಿ ಮಾಡ್ತಾವ್ರೆ, 7 ಕೋಟಿ ಹೊಡೆದ್ರಲ್ಲ ಆ ದರೋಡೆಕೋರರು, ATM ಲೂಟಿ ಮಾಡ್ತಾವ್ರೆ, ಮತ್ತೆ ಹಣ ಲೂಟಿ ಮಾಡ್ತಾರೆ ದರೋಡೆಕೋರರು. ಇನ್ನೊಬ್ರು ರಾಜಕೀಯ ಮುಖವಾಡಗಳನ್ನು ಹಾಕೊಂಡು ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು, ಶಾಸಕರು ಕೇಳ್ತೀರಿ. ನಿಮ್ಮ ಪಾರ್ಟಿ ಸಾಚನವರು ಹೇಳ್ತಾರೆ ನೀವೆಲ್ಲ ದರೋಡೆಕೋರರು ಅಂತ ಆಮ್ ಆದ್ಮಿ ಪಾರ್ಟಿಯವರು ಹೇಳ್ತಾ ಇದ್ದಾರೆ. ಸರ್ ಅವ್ರಿಗೆ ಏನು ಗೊತ್ತಾ ಸರ್, ಆಮ್ ಆದ್ಮಿ ಅವರು ದೇಶದಲ್ಲಿ ಎಲ್ಲೂ ಇಲ್ವಲ್ಲ ಸರ್, ಕನ್ಫ್ಯೂಸ್ ಆಗೋಗಿದ್ದಾರೆ. ರಾಜ್ಯದಲ್ಲಿ ನೋಡಿ, ಇಲ್ಲಿ ಕಾಂಗ್ರೆಸ್ಸಿನ ಮುಖಂಡರು ನೋಡಿ ಸರ್, ಎಲ್ಲರೂ ಅಲ್ಲಿ ನನಗೆ ಇಲ್ಲಿರುವ ಪೈಕಿಯಲ್ಲೇ ಒಂದು 5 ಬಣ ಕಾಣಿಸ್ತಿದೆ. ಒಬ್ಬೊಬ್ರು ಒಂದೊಂದು ರೀತಿ ಒಬ್ಬೊಬ್ರು ಪರ ಮಾತಾಡ್ತಾರೆ. ಈಗ ಕಾಂಗ್ರೆಸ್ಸಿನ ವಕ್ತಾರು ಏನು ಹೇಳಿದ್ರು ಆಗ್ಲೇ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗ್ತಾರೆ. ಸ್ವಾಮಿ, ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಸಿದ್ದರಾಮಯ್ಯ ಅವ್ರು ಬಿಟ್ಕೊಡ್ಬೇಕಲ್ವಾ? ಬಿಟ್ಕೊಟ್ರೇನೆ ತಾನೇ ಅಲ್ವಾ ಸರ್ ಆಗುವಂಥದ್ದು? ಯಾವಾಗ ಬಿಟ್ಕೊಡ್ತಾರೆ? ಇಲ್ಲಿ ನೋಡಿ, ಈಗ ಒಂದು ವಾರದಲ್ಲೇ ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳು ಚಳಿ ಜ್ವರ ಬಂದಿದೆ, ಅದಕ್ಕೆ ಅವ್ರು ಮನೆ ಬಿಟ್ಟು ಆಚೆ ಬರ್ತಿಲ್ಲ. ಎಲ್ಲಿ ಅಧಿಕಾರ ಸಿಗುತ್ತೋ ಇಲ್ಲದ್ರೆ ಇರ್ತಕ್ಕಂಥ ಅಧಿಕಾರನೇ ಕಳ್ಕೋತೀನೋ ಅಂತ ಆತಂಕ ಹುಟ್ಟಿದೆ. ಏನಂತೀರಾ? ನಿಮ್ಮ ಪಾರ್ಟಿ ಚೆನ್ನಾಗಿ ಓಡ್ತಾ ಇದೆಯಾ? 100% ಸರ್. ನಮ್ಮ ಪಾರ್ಟಿ ಓಡ್ತಾ ಇರೋದ್ರಿಂದನೇ ನಮ್ಮ ದೇಶ ಹಿಂಗಿರೋದು. ಕಾಂಗ್ರೆಸ್ ಧೂಳಿಪಟ ಆಗೋಯ್ತು. ಇನ್ನು 3 ಕರ್ನಾಟಕದಲ್ಲಿ ಕಿತ್ತಾಡ್ತಾರೆ, ಯಾರು ಕೂಡ ಒಗ್ಗಟ್ಟಿಲ್ಲ. ಇಲ್ಲ, ನಾವು ನಿಜವಾಗ್ಲೂ ಕಿತ್ತಾಡ್ತಾ ಇಲ್ಲ ಸರ್. ನಮ್ಮನ್ನು ಕಿತ್ತಾಡ್ತಾರೆ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ. ಕಿತ್ತಾಡ್ತಾ ಇರೋದ್ರಲ್ಲ ಕಾಂಗ್ರೆಸ್ನವರು. ಅವರಿಗೆ ಅಭಿವೃದ್ಧಿನಲ್ಲಿ ಕಾಂಗ್ರೆಸ್ನವರು ಶೂನ್ಯ ಆಗಿದ್ದಾರೆ, ಭ್ರಷ್ಟಾಚಾರದಲ್ಲಿ ನಂಬರ್ 1 ಆಗಿದ್ದಾರೆ, ಕರಪ್ಷನಲ್ಲಿ ನಂಬರ್ 1 ಆಗಿದ್ದಾರೆ. ನಾವು ಯಾವುದರಲ್ಲೂ ಇದಾಗಿಲ್ಲ ಸರ್. ನೆಕ್ಸ್ಟು ಈಗ ಎಲೆಕ್ಷನ್ ಆದ್ರೂ ನಾವು 135 140 ಸೀಟು ನಾವು ಗೆದ್ದೇ ಗೆಲ್ತೀವಿ ಅಂತ ಆ ಭರವಸೆ ಕೊಡ್ತೀವಿ. ಈ ಬಿಹಾರ ಎಲೆಕ್ಷನ್ ರಿಸಲ್ಟ್ ಬರೋ ತನಕ ಒಂದು ಲೆಕ್ಕ, ಬಿಹಾರ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಇನ್ನೊಂದು ಲೆಕ್ಕ. ಓಟ್ ಚೋರಿ ಅಂತ ಹೇಳಿದ್ರು. 40% ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರಲ್ಲ, ಅದೇ ಥರ ನಾನು ಈ ವಾಹಿನಿ ಮುಖಾಂತರ ರಾಹುಲ್ ಗಾಂಧಿ ಅವರಿಗೆ ಕೇಳ್ಕೊಳ್ಳೋದಿಷ್ಟೇ, ಓಟ್ ಚೋರಿ ಆಗಿದ್ದೇ ಹೌದಾದರೆ ಎಲ್ಲಿ ಆಯಿತು? ಸುಪ್ರೀಂ ಕೋರ್ಟ್ ಹೇಳಿದಂಗೆ ಪಾರ್ಟ್ ನಂಬರ್ ಏನು, ಬೂತ್ ನಂಬರ್ ಏನು, ಮತಗಟ್ಟೆ ಏನು, ಜಿಲ್ಲೆ ಏನು, ಪ್ರತಿಯೊಂದು ಡೀಟೇಲ್ನ ಫಾರ್ಮೇಟಲ್ಲಿ ಸುಪ್ರೀಂ ಕೋರ್ಟ್ಗೆ ದಯವಿಟ್ಟು ಸಬ್ಮಿಟ್ ಮಾಡಿ. ಪದೇ ಓಟ್ ಚೋರಿ ಅಂತ ಹೇಳಬೇಡಿ. ಕಾಂಗ್ರೆಸ್ ಮುಕ್ತ ಭಾರತ ಆಗೋದ್ರಲ್ಲಿ ಸಂಶಯನೇ ಬೇಡ. ಜನರಿಗೂ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಡೆಲ್ಲಿ ಬ್ಲಾಸ್ಟ್ ಆಯಿತು. ಡೆಲ್ಲಿ ಬ್ಲಾಸ್ಟ್ ಆದಾಗಲೂ ಕಾಂಗ್ರೆಸ್ ಅವ್ರ ರಿಯಾಕ್ಷನ್ ಏನಾಗಿತ್ತು? ಕಾಂಗ್ರೆಸ್ ಇವತ್ತು ಆರಾಮಾಗಿ ಹಿಂಗೆ ಇರಲಿಕ್ಕೆ ನೀವು ಕಾರಣ ಅಲ್ವಾ? ಒಂದು ವಿಪಕ್ಷ ಆದಂಥದ್ದು ರಚನಾತ್ಮಕವಾಗಿ, ಕ್ರಿಯಾತ್ಮಕವಾಗಿ ಹೋರಾಟಗಳನ್ನ ಮಾಡಬೇಕು. ಸತ್ತು ಮಲಗಿರ್ತಕ್ಕಂಥ ಸರ್ಕಾರಗಳನ್ನು, ಕಿತ್ತಾಡ್ತಿರ್ತಕ್ಕ ಸರ್ಕಾರಗಳನ್ನ ಜನರ ಕೆಲಸ ಮಾಡಿ ಅಂತ ಎದ್ದೇಳಿಸ್ಬೇಕು. ನಿಮ್ಮಲ್ಲೂ ಕೂಡ ಭಿನ್ನಮತೀಯ ಚಟುವಟಿಕೆ ಇರ್ತಕ್ಕಂಥದ್ದು. ಇವತ್ತು ಕೂಡ ವಿಜೇಂದ್ರ ಅವರೇ ಅಧ್ಯಕ್ಷರು ಅಂತ ಯಾರೂ ಕೂಡ ನಾಯಕರು ಹೇಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಪಾಪ ಅವ್ರದ್ದು 2 ವರ್ಷ ಕಂಪ್ಲೀಟ್ ಆಯಿತು. ಇನ್ನು 1 ವರ್ಷ ಮುಂದುವರೆಗೆ ಅವರು ಹೈಕಮಾಂಡ್ ಎಡತಾಕುವಂಥ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಈ ಹೈಕಮಾಂಡ್ ಅನ್ನುವಂಥದ್ದು ಇದೇ ರೀತಿನ ರಾಜ್ಯದ ನಾಯಕರುಗಳಲ್ಲೇ 2 ಟೀಮ್ ಮಾಡಿ ಎಲ್ಲೊಂದು ಕಡೆ ಆಟ ಹಚ್ಚಲಿಕ್ಕೆ ಬಿಡ್ತಾವ? ಇಲ್ಲ ನೋಡಿ ಸರ್, ಸಂಘಟನೆ ಜವಾಬ್ದಾರಿ ಏನಿದೆ ವಿಜಯೇಂದ್ರ ಅವ್ರಿಗೆ ವಹಿಸಿ ಆಲ್ರೆಡಿ 2 ವರ್ಷ ಮುಗಿದಿದೆ. ಈಗ ಅದೊಂದು ಅವಧಿ ಅಂತ ಇರುತ್ತೆ, ಅವಧಿ ಮುಂದುವರಿಕೋ ಬೇಡ ಅನ್ನೋದು ಅದು ಹೈಕಮಾಂಡ್ ಮತ್ತೆ ಪಕ್ಷ. ನಾನು ಹೇಳ್ತಿರೋದು, ಒಬ್ಬ ಅಧ್ಯಕ್ಷರ ಅವಧಿ 3 ವರ್ಷ ಆಗಿಲ್ಲ, 2 ವರ್ಷಕ್ಕೆ ಅವ್ರಿಗೆ ಭಿನ್ನಮತೀಯ ಚಟುವಟಿಕೆ ಆರಂಭ ಆಗಿದೆ. ನೋಡಿ, ಈ ಒಂದು ವಿಚಾರದಲ್ಲಿ ಯಾವುದೇ ಭಿನ್ನಮತೀಯ ಚಟುವಟಿಕೆ ಇಲ್ಲಿವರೆಗೂ ನಡೆದಿಲ್ಲ, ಮುಂದೆ ಏನು ನಡೆಯಲ್ಲ. ಯಾಕೆ ಅಂದರೆ ನಮ್ಮ ಹೈಕಮಾಂಡ್ ಅಂದರೆ ತುಂಬ ಸ್ಟ್ರಾಂಗು. ಇವತ್ತು ರಾಜ್ಯದ ವಿಚಾರವಾಗಿ ಮಾತಾಡೋದಾದ್ರೆ ರಾಜ್ಯದಲ್ಲಿ ನಾನು ಹೇಳ್ತೀನಿ, ನನ್ನ ಪ್ರಶ್ನೆಗೆ ಇವತ್ತು ನೀವು ಬಿಜೆಪಿಲಿ ಆಗಿರ್ತಕ್ಕ ಭಿನ್ನಮತೀಯ ಚಟುವಟಿಕೆಗಳ ಬಗ್ಗೆ ಅಲ್ವಲ್ಲ, ನೀವು ಆಗಿದ್ರೆ ನೀವು ಹೇಳ್ಬೇಕಲ್ವಾ? ಆಗಿರ್ತಕ್ಕಂಥ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಪಾರ್ಟಿ ಇಸ್ ದ ಡಿಸಿಷನ್, ಅಲ್ಟಿಮೇಟ್ ಪಾರ್ಟಿ ಇರುತ್ತೆ. ಯಾರು ನಿಮ್ಮ ಅಧ್ಯಕ್ಷರು? ಸರ್, ಮಾನ್ಯ ವಿಜೇಂದ್ರ ಅವರು. ಯಾಕೆ ಅವ್ರನ್ನ ಮುಂದುವರಿಸ್ತೀರಾ, ಇಟ್ಕೊಂತೀರಾ, ತೆಗಿತೀರಾ, ಬಿಡ್ತೀರಾ? ದೆಹಲಿಗೆ ಹೋಗ್ತಾರೆ, ಆಯ್ತಾ, ಎಲ್ಲ ನಾಯಕರ ವಿಶ್ವಾಸ ತೆಗೆದುಕೊಳ್ಳಿಕ್ಕೆ ಹೋಗ್ತಾರೆ. ಸರ್, ಅವರು ಸಮರ್ಥವಾಗಿದ್ದಾರೆ. ವಿಜೇಂದ್ರ ಅಣ್ಣ ಅವರು ನಾಯಕತ್ವ ಇದೆ. ಯಾರಿಗೆ ಸಮರ್ಥವಾದ? ಕಾಂಗ್ರೆಸ್ ನಾಯಕರ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ವಿಚಾರದಲ್ಲಿ ಸಮರ್ಥವಾಗಿದ್ದಾರೆ? ಅಂಡರ್ಸ್ಟ್ಯಾಂಡಿಂಗು ಇಲ್ಲ, ಇದೆಲ್ಲ ಸುಮ್ಮನೆ ಊಹಾಪೋಹಗಳಷ್ಟೇ. ಸರ್, ಏನು ಗೊತ್ತಾ ಸರ್, ರಾಜ್ಯದಲ್ಲಿ ಈಗ ಮಾತೆತ್ರ ಓಟ್ ಚೋರಿ ಅಂತಾರಲ್ಲ, ಓಟ್ ಚೋರಿ ಯಾವಾಗ ಆಗಿತ್ತು ಸ್ವಾಮಿ? 1946ರಲ್ಲಿ
ಯಾವಾಗ ಅಂದರೆ 15 ಓಟು ಒಂದು ಇದರಲ್ಲಿ ಸಿಂಡಿಕೇಟಲ್ಲಿ ಕುತ್ಕೊಂಡು ಮಾಡಿದಾಗ 12 ಓಟು ಸರ್ದಾರ್ ವಲ್ಲಭಾಯ್ ಪಟೇಲ್ ಬೀಳ್ತಾ ಇದೆ. ಜವಾಹರ್ಲಾಲ್ ನೆಹರುಗೆ ಒಂದು ಬೀಳಲ್ಲ. ಈಗ ಅವ್ರು ನಿಮಗೆ ಮುಗಿ ಬೀಳ್ತಾರೆ. RSS ನ ಬ್ಯಾನ್ ಮಾಡಿದವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಹೇಳಿ. ಚಿತ್ತಾಪುರದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು RSS ಬ್ಯಾನ್ ಅಂತ ಹೇಳ್ಕೊಂಡ್ರಲ್ಲ, ನಿಜವಾಗ್ಲೂ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಏನಕ್ಕೆ ಗೊತ್ತಾ, ಇಡೀ ದೇಶವು ಇದು ನಾವು ಪೆರೇಡ್ ನೋಡಿದಂಗೆ ಎಲ್ಲರೂ ನೋಡಿದ್ರು RSS ನ ಒಂದು ಇದನ್ನು. ನಿಜಕ್ಕೂ ಅವ್ರು ಈ ತರ ಹೇಳಿದಾರ. ಚಿತ್ತಾಪುರದಲ್ಲಿ 1 ಸೆಕೆಂಡ್ ನೀವು ಕೊಡ್ಲೇಬೇಕು. ಚಿದಾನಂದ್ 2 ಮಿನಿಟ್ಸ್ 1 ಸೆಕೆಂಡ್ ನೀವು ಕೊಡ್ಲೇಬೇಕು. ಚಿತ್ತಾಪುರದಲ್ಲಿ ಇತ್ತೀಚೆಗೆ PUC ರಿಸಲ್ಟ್ ಬಂತು, 22 ಶಾಲೆಯಲ್ಲಿ 0, SLC ರಿಸಲ್ಟ್ ಬಂದು 42%. ಒಂದು ದಿನ ಆದ್ರೂ ಅವರು ಅಧಿಕಾರಿಗಳು ಕರೆದ್ಬಿಟ್ಟು ಇಲ್ಲಿ ಯಾಕೆ 0 ಇದೆ ಅಂತ ಮಾತಾಡಿದ್ರ? ಬೇರೆಲ್ಲ ಮಾತಾಡ್ತಾರೆ. ಅವರ ಏರಿಯಾದಲ್ಲಿ ಟಾಯ್ಲೆಟ್ಗಳಿಲ್ಲ. ನಿಮ್ಮ ಭಿನ್ನಮತೀಯ ಚಟುವಟಿಕೆ ಕಾರಣಕ್ಕಾಗಿ ಅವರು ಏನು ಮಾಡಿದ್ರು ಕೂಡ ನೀವೇನು ಮಾತಾಡ್ತಿಲ್ಲ. ಅವ್ರು ಹಂಗೆ ಅನ್ಕೊಂಡಿದ್ದಾರೆ ಅಷ್ಟೇ. ನಮ್ಮದ್ರಲ್ಲಿ ಭಿನ್ನ ಏನೂ ಇಲ್ಲ. ನಾವು ಚೆನ್ನಾಗೇ ಇದ್ದೀವಿ, ನಮ್ಮ ಪಕ್ಷ ಚೆನ್ನಾಗೇ ನಡೆಸ್ಕೊಂಡು ಹೋಗ್ತಾ ಇದೆ. ಅವ್ರ ಬಗ್ಗೆ ಮಾತಾಡಿ, ಅರ್ಥ ಆಯ್ತಾ? ಅವ್ರಿಗೇನು ಗೊತ್ತಾ, ಅವ್ರು ಎಲ್ಲಿ ಯಾವ್ಯಾವ ಸ್ಟೇಟಲ್ಲಿ ಅವರು ಸೋಲ್ತಾರಲ್ಲ ಅವಾಗ ಟಕ್ ಅಂತ ಅವ್ರಿಗೆ ಜ್ಞಾಪಕ ಬರುತ್ತೆ, ಓಟ್ ಚೋರಿ ಮಾಡಿದೀವಿ, ಓಟ್ ಚೋರಿ. ಅವ್ರಿಗೆ ಅದೊಂದೇ ರೀಸನ್. ರಾಹುಲ್ ಗಾಂಧಿಗೆ ಅದೊಂದೇ. ಬಿಹಾರ ವಿರೋಧ ಪಕ್ಷ ಹೋರಾಟ ಮಾಡಿದ್ದಕ್ಕೇನೆ 14 ಸೈಟ್ ವಾಪಸ್ ಬಂದಿದೆ. ನಾವು ಸಮರ್ಥವಾಗಿ ಹೋರಾಡ್ತಾ ಇದೀವಿ. ಈಗ ಬಿಹಾರ ಜನತೆ ತೋರಿಸಿದಾರಲ್ಲ, ಇವ್ರೇನ್ ಹೇಳ್ತಾರೆ, EVM ಸರಿ ಇಲ್ಲ, ಓಟ್ ಚೋರಿ. ಅದೇನೋ ಅಂತಾರಲ್ಲ, ಪದೇ ಪದೇ ಫೇಲ್ ಆಗೋ ವಿದ್ಯಾರ್ಥಿ ಸಬ್ಜೆಕ್ಟ್ ಸರಿ ಇಲ್ಲ ಅಂದಿದ್ನಂತೆ. ಫೇಲ್ ಆಗ್ತಾ ಇರೋದು ವಿದ್ಯಾರ್ಥಿ. ಅವ್ನು ಸರಿಯಾಗಿ ಓದಿದ್ರೆ ಫೇಲ್ ಆಗ್ತಿರ್ಲಿಲ್ಲ. ಸಬ್ಜೆಕ್ಟ್ ಕಾಂಗ್ರೆಸ್ ಅವರು ಪದೇ ಪದೇ ಓಟ್ ಚೋರಿ ಹೇಳ್ತಿದಾರಲ್ಲ. ಈಗ ಬಿಹಾರದಲ್ಲಿ ಎಲೆಕ್ಷನ್ ಆಗಿದೆ, ಇನ್ನು 45 ದಿನ ಟೈಮ್ ಇದೆ. 45 ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಹಾಕಿ, ನೀವು ಅರ್ಜಿಯಲ್ಲಿ ಪಾಸ್ ಆದ್ರೆ ಫೈಟ್ ಮಾಡಿ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಜನಮನ ಕಾರ್ಯಕ್ರಮದಲ್ಲಿ ಒದರಾಡ್ತೀರಾ. ನಿಮಗೆ ತಾಕತ್ತು ದಮ್ಮ ಇದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ. ಇದು ಆಕ್ಚುಲಿ ವೋಟ್ ಖರೀದಿ ಅಂತಂದ್ರೆ ಯಾವುದೇ ಒಂದು ಪಕ್ಷ ಚುನಾವಣಾ ಪೂರ್ವದಲ್ಲಿ ಏನು ಆಮಿಷ ಒಡ್ಡಿ ಅವ್ರ ಅಕೌಂಟ್ಗೆ ದುಡ್ಡು ಹಾಕುವಂಥದ್ದು ವೋಟ್ ಖರೀದಿ. ಪ್ರಣಾಳಿಕೆ ಹೇಳಿದಂತ ವಿಚಾರಗಳನ್ನ ತನ್ನ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅದು ಕೊಡ್ತಕ್ಕಂಥದ್ದು, ಅದು ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಭರವಸೆಗಳನ್ನು ಈಡೇರಿಸತಕ್ಕಂಥದ್ದು. ಆದ್ರೆ ಬಿಜೆಪಿ ಮತ್ತು 5 ಗ್ಯಾರಂಟಿ ಕೊಟ್ಟು ನೀವು ಗೆದ್ದಿದ್ದೀವಿ, ಒಪ್ಪಡಿ. 5 ಗ್ಯಾರಂಟಿ ಕೊಟ್ಟು ಕರ್ನಾಟಕದಲ್ಲಿ ಗೆದ್ದಲ್ರಿ. ಬೈ ಎಲೆಕ್ಷನ್ ಅಲ್ಲಿ ಅವ್ರು ದುಡ್ಡು ಹಾಕಿದಕ್ಕೆ ನಿಖಿಲ್ ಸೋತಿದ್ದು. ಬೈ ಎಲೆಕ್ಷನ್ ಅಲ್ಲಿ ಇವರು ಬಿಹಾರದಲ್ಲಿ 30,000 ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು. 30,000 ರೂಪಾಯಿಗೂ ಅಲ್ಲಿ ಜನ ಒಪ್ಪಲಿಲ್ಲ. ಯಾಕೆಂದ್ರೆ ಅವ್ರ ಕಾಂಗ್ರೆಸ್ ಮೇಲೆ ನಂಬಿಕೆ ಇಲ್ಲ. ನೋಡಿ, ನಮ್ಮದು ಸಿದ್ದರಾಮಯ್ಯ ಸರ್ಕಾರ ಬಡವರ ಪರ ಸರ್ಕಾರ ಇದೆ. ಕೊಟ್ಟ ಮಾತಂಗ್ ನಡ್ಕೊಂತಿದ್ದೇವೆ ನಾವು. ನಮ್ಮಲ್ಲಿ ಅಧ್ಯಕ್ಷರು ಸ್ಟ್ರಾಂಗ್ ಇದ್ದಾರೆ, ಮುಖ್ಯಮಂತ್ರಿ ಸ್ಟ್ರಾಂಗ್ ಇದ್ದಾರೆ. ನಿಮ್ಮಲ್ಲಿ ವಿಜಯೇಂದ್ರ ಇಳಿಸಲಿಕ್ಕೆ ನೀವು ಬಡದಾಡ್ತಾ ಇದ್ದೀರಿ, ನಾವಿಲ್ಲ. ಇಡೀ ರಾಜ್ಯದಲ್ಲಿ ಹೋಗಿ ಪ್ರತಿಯೊಂದು ಸಣ್ಣ ಹಳ್ಳಿ ಹೋಗಿ ಕೇಳಿ, ಸಿದ್ದರಾಮಯ್ಯ ಗ್ಯಾರಂಟಿ ಎಲ್ಲರಿಗೂ ಮುಟ್ತಾ ಇದೆ. ನಿಮ್ದು ಏನಿದೆ ಹೇಳಿ? ಏನೂ ಇಲ್ಲ, ಬರೇ ಓಡು ಚೋರಿ ಬಿಟ್ಟು ಮತ್ತೇನೂ ಇಲ್ಲ. ನಿಮ್ದು ಓಡು ಚೋರಿ ಬಿಟ್ಟು ಬೇರೆ ಇಲ್ಲ. ಸಿದ್ದರಾಮಯ್ಯ ಅಂದ್ರೆ ಇಡೀ ರಾಜ್ಯ ನಿಲ್ಲುತ್ತೆ. ಬಡವರು ಸಲುವಾಗಿ ಓಡಾಡ್ತಂತ ಸಿದ್ದರಾಮಯ್ಯ ಒಬ್ಬೇ. ಎಲೆಕ್ಷನ್ ಆಫೀಸರ್ನ ಖರೀದಿ ಮಾಡಿ ಇವರು ಓಟ್ಗಳಿಗೆ, ಒಂದು ಓಟಿಗೆ 15,000 ಅನ್ನೋ ತರ ರೀತಿಯಲ್ಲಿ ಅವರ ಅಕೌಂಟ್ಗಳಿಗೆ ಹಾಕಿ 10 ರಿಂದ 15,000 ಖರೀದಿ ಮಾಡಿರುವಂಥದ್ದು ಬಿಹಾರದಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇದಕ್ಕೆ ಏನು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಸಹ ಇವರು ಯಾವತ್ತಿಗೂ ಸಹ ಜನರ ಮನಸ್ಸಲ್ಲಿ ಬರೋದಿಲ್ಲ. ಇವರು ಜನರಿಂದ ದೂರ ಇರ್ತಕ್ಕಂಥವ್ರು, ಬಡವರ ವಿರುದ್ಧವಾಗಿರ್ತಕ್ಕಂಥವ್ರು. ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆಯಾ? ಯಾವುದು ವೀಕ್ ಆಗಿದೆ? ಯಾಕೆ ನೋಡಿ ಸಿಎಂ ಇಳಿಸೋದು ಅಥವಾ ಹತ್ಸೋದು, ಸಿಎಂ ಮಾಡೋದು ನಮ್ಮ ಜವಾಬ್ದಾರಿ. ಯಾರು ಮಾತಾಡ್ಬೇಡಿ ಅಂತ ಹೇಳ್ಬೋದು. ಒಂದು ಪಕ್ಷದಲ್ಲಿ ಡೆಮೋಕ್ರಸಿ ಅನ್ನೋದು ಇತ್ತು ಅಂತಂದ್ರೆ ಅಲ್ಲಿಗೆ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ. ಭಿನ್ನಾಭಿಪ್ರಾಯಗಳು ಇದ್ದ ಮಾತ್ರಕ್ಕೆ ಪಕ್ಷ ವೀಕ್ ಆಗಿದೆ ಅಂತ ಅಲ್ಲ. ಅಲ್ಲಿ ಪ್ರಜಾಪ್ರಭುತ್ವ ಜೀವಂತವಾಗಿದೆ ಅನ್ನೋದ್ರ ಅರ್ಥ ಅದಾಗುತ್ತದೆ. ನೋಡಿ, ಕಾಂಗ್ರೆಸ್ ಮುಕ್ತ ಭಾರತ ಅನ್ನೋದನ್ನ ಏನು ಮಾತಾಡ್ತಾ ಇದ್ದಲ್ಲ ಬಿಜೆಪಿ ಮಾಡೋದು ಕೊಟ್ಟಿರೋದು ಪ್ರಜಾಪ್ರಭುತ್ವ ಮುಕ್ತ ಭಾರತ ಮಾಡ್ತಾ ಇದೆ. ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಾ ಇದೆ ಬಿಜೆಪಿ ಮಾಡ್ತಾ ಇರೋದು. ಇಡೀ ದೇಶವನ್ನ ಧರ್ಮದ ಹೆಸರಲ್ಲಿ ನಾಶ ಮಾಡೋದು ಕೊಟ್ಟಿದೆ. ಮುಂದೊಂದು ದಿನ ಇವರು ಅನುಭವಿಸ್ಬೇಕಾಗ್ತದೆ. ಹೊಸ ಪೀಳಿಗೆಗೆ ಇದೆಲ್ಲ ಅರ್ಥ ಆಯ್ತು ಅಂತಂದ್ರೆ ಅದು ಯಾವುದನ್ನು ಏನಂತಾರೆ ಅವ್ರು ಸಹಿಸಲ್ಲ. ಬಿಜೆಪಿಗೆ ತಕ್ಕ ಪಾಠವನ್ನು. ಯಾರ ಪರವಾಗಿ ಎಷ್ಟು ಶಾಸಕರಿದ್ದಾರೆ ಸರ್? ನೋಡ್ರಿ, ಇವ್ರ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 113 ಸೀಟ್ ಯಾವಾಗ ತಂದಿಲ್ಲ, ಮುಂದೂ ತರಲ್ಲ. ಇವರು ಕರ್ನಾಟಕದಲ್ಲಿ ಇವ್ರ ಖಾತೆ ಇಲ್ಲ. ಇವ್ರು ಚೋರಿ ಮಾಡಿಸಿ ಅಧಿಕಾರಕ್ಕೆ ಬಂದಿದ್ರು ಹಿಂದಾದ್ರು. ಯಾರ ಪರವಾಗಿ ಎಷ್ಟು ಜನ MLA ನಿಮ್ಮ ಪ್ರಕಾರ? ಸರ್, ಕಾಂಗ್ರೆಸ್ ಪರವಾಗಿ 138 ಜನ MLA ಇದ್ದಾರೆ. ಕಾಂಗ್ರೆಸ್ ಪರವಾಗಿ 138 ಜನ ಇದ್ದಾರೆ. ಇಲ್ಲ, 100 ಅದರಲ್ಲಿ ಈ ಇಬ್ರು ನಾವು ಯಂಗ್ಸ್ಟಾರ್ ಪಕ್ಷದಿಂದ ಇಲ್ಲಿ ಇಬ್ರು ಪಕ್ಷಗಳು ವಾದ ವಿವಾದಗಳಲ್ಲಿ
ಮುಖ್ಯವಾಗಿ ಶಿಕ್ಷಣದ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ, ದೇಶ ಅಭಿವೃದ್ಧಿ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಈ ದೇಶದಲ್ಲಿ ನಿರ್ಮಾಣ ಮಾಡ್ಬೇಕಂದ್ರೆ ರೈತರು ಅಂಥವ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ವಾದ ವಿವಾದಗಳಲ್ಲಿ ಅವ್ರು ಅಲ್ಲ ಅಕ್ಬರ್ ಅಂತ ಕೊಂದ್ರು, ಇವರು ಜೈ ಶ್ರೀರಾಮ್ ಅಂತ ಕೊಂದ್ರು, ಇದೇ ಸಮಸ್ಯೆಗಳು ಮಾಡ್ಕೊಂಡಿದ್ಬಿಟ್ರೆ ಈ ದೇಶ ಕಟ್ಟಲ್ಲ. ಕಾಂಗ್ರೆಸ್ಗೆ ಹೈಕಮಾಂಡ್ ವೀಕ್ ಆಯ್ತಾ ಸರ್? ಕಾಂಗ್ರೆಸ್ಗೆ ಹೈಕಮಾಂಡು ವೀಕಾ ಸ್ಟ್ರಾಂಗ್ ಅನ್ನೋದಕ್ಕಿಂತ ಇವತ್ತು ನೀವು ಇದನ್ನ ಯಾಕೆ ಅಗತ್ಯಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀರಾ ಅಂತ ಇವತ್ತು ಹೈಕಮಾಂಡ್ ಅವರು ಒಂದೇ ಮಾತು ಹೇಳ್ಬೇಕು, ಏನು ಅಂತಂದ್ರೆ 2.5 ವರ್ಷ ಆಗಿದೆ, ಯಾವುದೇ ರೀತಿ ಚಟುವಟಿಕೆಗಳಾಗ್ತಾ ಇಲ್ಲ, ಆದ್ರಿಂದ ತಾವು ಜನರ ಅಭಿವೃದ್ಧಿ ಮತ್ತೆ ಕೆಲಸ ಕಾರ್ಯಗಳಿಗೆ ಗಮನ ಕೊಡಿ ಅಂತ ಹೇಳ್ಬೇಕು. ಹೈಕಮಾಂಡ್ನು ಸಹ ಇದನ್ನ ಒಂಥರ ಏನು ಅಂತಂದ್ರೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ತಗೊಂಡ್ಬಿಟ್ಟು ಈ ಕಡೆ ಹಾವು ಸಾಯ್ಬಾರ್ದು, ಈ ಕಡೆ ಕೊಲು ಮುರಿಬಾರ್ದು ಅನ್ನೋ ಒಂದು ತತ್ವನ ಅಳವಡಿಸ್ಕೊಂಡು ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಸಹ ಕರ್ನಾಟಕದ ಜನರ ಏನು ನಿಮ್ದೇನು ಸಮಸ್ಯೆ ಸರ್? ನಾನು ಬೆಳಗಾವಿ ಪ್ರೇಮ್ ಚೋಗಲ ಅಂತ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಒಂದು ಮಹಿಳೆ ಫ್ಯಾಕ್ಟ್ರಿ ಕೆಲಸ ಕೊಡ್ತಾ ಇದೆ ಹೆಸ್ಕಾಮು, ಆ ಕೆಲಸವನ್ನು MD ಮೇಲೆ ಒತ್ತಡ ಹೇರಿ ಕೆಲಸ ನಿಲ್ಲಿಸಿದ್ದಾರೆ. ಇದೇ ಥರ ದುರುಪಯೋಗ ಮಾಡ್ತಾ ಇದ್ದಾರೆ. ಅವ್ರ ವಿರುದ್ಧ ಯಾರೋ ಮಾತಾಡಿದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುಂಡಾ ಸೀಟು ರೌಡಿ ಸೀಟ್ ಅಂತ ಪೊಲೀಸ್ ಕಡೆ ಹಾಕಿಸ್ತಾರೆ. ಇದಲ್ಲದೆ ಸರ್ ಕೇಳಿ, ಇವರೆಲ್ಲ ತುಡುಗು ಮಾಡೋದು ಒಂದಿದೆ. ಅಪ್ಪ ಮಕ್ಕಳ ಗೋಲ್ಮಾಲ್ ಯಾರಂದ್ರೆ ಲೇಔಟ್ ಕೃಷ್ಣಪ್ಪ, ವಿಜಯನಗರದ MLA ಮತ್ತು ಗೋವಿಂದರಾಜನ MLA ಅವರು ಅಪ್ಪ ಮಕ್ಕಳು ತನ್ನ ಕೆಲಸಗಾರರಿಗೆ 2,500 ಕೋಟಿ ಆಸ್ತಿಯನ್ನು ಬೇನಾಮಿ ಮಾಡಿದ್ದಾರೆ. ಇಡಿ ನಿರ್ದೇಶನಾಲಯ ಆಲ್ರೆಡಿ ಅವರಿಗೆ ನೋಟಿಸ್ ಜಾರಿ ಮಾಡಿದೆ. ಅಂದ್ರೆ ಏನ್ ದಾಖಲೆ ಇದೆ? ಯಾವುದು ವಾಟ್ಸ್ಆಪ್ ಯೂನಿವರ್ಸಿಟಿಲಿ ಮಾತಾಡಿ, ನಿಮ್ಮ ಹತ್ರ ದಾಖಲೆ ಇದ್ರೆ ಕೊಡಿ. ನಾನು ಆ ಫೋಟೋ ನಾನು ಒಪ್ಪಲ್ಲ, ಆಯ್ತಾ? ಎಸ್ ಸರ್. ಒಟ್ಟಾರೆ ಈ ಸರ್ಕಾರದ ನಡವಳಿಕೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ದೇಶದ ಜನರ ಸುಭಿಕ್ಷೆಯೇ ಮುಖ್ಯವಾಗಿರುತ್ತೆ. ಆದರೆ ಇವತ್ತು ಏನು ನಡೀತಾ ಇದೆ ಅಂದರೆ ಎಲ್ಲರೂ ಮತವನ್ನು ಕದಿಯುವಂಥ ಪ್ರಯತ್ನ ಆಗ್ತಿದೆ ಮತ್ತು ಅಧಿಕಾರಕ್ಕಾಗಿ ಕೇಂದ್ರದಲ್ಲಾಗಲಿ ರಾಜ್ಯದಾಗಲಿ ಅಧಿಕಾರಕ್ಕಾಗಿ ಒಬ್ರಿಗೊಬ್ರು ಒಡೆದಾಡಿಕೊಂಡು ಮತ್ತೆ ಒಂದು ಏನು ಮೇಲಿನ ಒಂದು ಹುದ್ದೆಗಳನ್ನು ನಿಮ್ಮ ಕೇಜ್ರಿವಾಲ್ ಇದಾರ ಸರ್? ಏನಾಯ್ತು ಸರ್? ಸರ್ ಏನಾಯ್ತು ಸರ್? ಪಾಪ ಅವರಿಗೆ ಹೋರಾಟ ಅಂತಿದ್ರು, ಅಣ್ಣಾ ಹಜಾರೆ ಮುಖಾಂತರ ಬಂದ್ರು, CM ಆದ್ರು, ಆಯ್ತಾ, ಅಬ್ಬರಿಸಿ ಬಬ್ಬಿರಿದ್ರು. ಯಾಕೆ ಸರ್? ಇವತ್ತು ಹೇಳಬೇಕು ಅಂದ್ರೆ ಅವರಿಗೆ ಭಯ, ಆತಂಕ, ಹಗರಣಗಳನ್ನ ಹೊರಗಾಕ್ತಾರಂತ ಅವರು ಮೋದಿ ಅವರು ಮಾಡಿರೋ ಕೆಲಸಕ್ಕೆ ಅವರಿಗೆ ಭಯ ಆಗಿದೆ. ಓಕೆ, ಎಸ್ ಮೇಡಮ್. ನಿಮ್ಮಲ್ಲಿ ಭಿನ್ನಮತೀಯ ಚಟುವಟಿಕೆಯಲ್ಲಿ ಯಾರ ಪರವಾಗಿ ಎಷ್ಟೆಷ್ಟು ಶಾಸಕರಿದ್ದಾರೆ ಮೇಡಮ್? ಸರ್, ಯಾರು ಭಿನ್ನಮತಿ ಅನ್ನೋದು ನಮ್ಮ ಪಕ್ಷದಲ್ಲಿ ಸುಮ್ಮನೆ ಹೇಳ್ಬೇಡ್ರಿ, ಜನ ನೋಡ್ತಾ ಇದಾರೆ. ಒಂದ್ ಸ್ವಲ್ಪನಾದ್ರೂ ನಿಮಗೆ ಜನಕ್ಕೆ ನಾಚಿಕೆ ಆಗುತ್ತೆ. ಜನ ನೋಡ್ತಿದ್ ನಿಮ್ಮನ್ನ ನೋಡಿ ಜನ ಹೇಳ್ತಾರೆ ಏನ್ ನಡೀತಿ, ಯಾರು ನಾವು ನಾವು ಕರ್ಗೆ ಮೀಟ್ ಆದ್ವಾ, ನಾವು ಡಿನ್ನರ್ ಮೀಟಿಂಗ್ ಮಾಡಿದ್ವಾ, ನಾವು ಹೋಗಿ CM ಹುದ್ದೆ ಕೇಳಿದ್ವಾ? ಕುಮಾರ್ ಬಂಗಾರಪ್ಪ ಅವರು ರಾತ್ರಿ ಮಾಡಿದ್ದಾರೆ, ಬಿಜೆಪಿ ಅವರು ಕುಮಾರ್ ಬಂಗಾರಪ್ಪ ಅವರು. ಹಂಗಿದ್ರೆ ಅಲ್ಲೂ ಅದೇ ನಡೀತಿದ್ಯಾ ಅಂತ ಎರಡು ಕಡೆ ಆಗ್ತಿದೆ, ಜನಕ್ಕೆ ಗೊತ್ತಾಗ್ತಿದೆ. ಅವ್ರಿಗೆ ಏನ್ ಅಧಿಕಾರ ಇದೆ ಅಂತ ಡಿನ್ನರ್ ಮೀಟಿಂಗ್ ಅವ್ರ ಇಷ್ಟ ಸರ್. ಅವ್ರ ಮನೆ ಊಟಕ್ಕೆ ಅವ್ರು ಸೇರ್ತಾರೆ, ಅವ್ರದ್ದು ಏನೋ 1000 ಇರುತ್ತೆ, ಮಾತಾಡ್ಕೊತಾರೆ. ಊಟಕ್ಕೆ ಸೇರ್ಕೊಬಿಟ್ರೆ ಪೊಲಿಟಿಸೈಸ್ ಯಾಕೆ ಮಾಡ್ತಿದ್ದೀರಾ ಅದನ್ನ? ಅವ್ರ ಸ್ವಂತ ಫ್ರೆಂಡ್ಶಿಪ್ ಅಲ್ಲಿ ಏನೋ CM ಇಳಿಸಿ ಇನ್ನೊಬ್ಬ CM ಮಾಡಿ ಅಂತ ನಿಮ್ಮವ್ರು ಹೋಗೋದು, ಅದು ಪೊಲಿಟಿಸೈಸಾ? ನಾವು ಮಾಡ್ತಿದ್ವಿ, ನೀವು ಮಾಡ್ತಿದೀವ? ಯಾಕೆ ಮಾಡ್ತಿದೀವಿ? ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ಆಂತರಿಕ ವಿಚಾರ, ಇದರಲ್ಲಿ ಯಾರು ಮೂಗ್ ತೂರಿಸುವ ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ಅಧಿಕಾರ ಹಂಚಿಕೆ ಆಗ್ಬೇಕು ಅನ್ನೋದಿದ್ರೆ ಹೈಕಮಾಂಡ್ ಇದ್ದಾರೆ, ಮಾಡೇ ಮಾಡ್ತಾರೆ ಸರ್. 138 ಶಾಸಕರು ಇದ್ದಾರೆ, ಸಚಿವರು ಇದ್ದಾರೆ. ಶಾಸಕರು ಸಚಿವರಾಗಿ ಮಾಡಬೇಕು ಅಂದ್ರೆ ಎಲ್ಲಾರ್ಗು ಕೊಡಬೇಕು. ಭಿನ್ನಮತಿಯಲ್ಲಿ ಯಾವುದು ನಡೀತಾ ಇಲ್ಲ. ಇವಾಗ ಎಲ್ಲರಿಗೂ, ಇವಾಗ ನೀವು ಒಂದು ಉದಯಮಯದಲ್ಲಿ ಇರ್ತೀರಾ, ನಿಮ್ಗೊಂದು ಪೊಸಿಷನ್ ಸಿಗ್ಬೇಕಲ್ವಾ? ಅವ್ರಿಗೂ ಅದಕ್ಕೆ 138 ಶಾಸಕರಲ್ಲಿ ಕೂಡ ಎಲ್ಲರಿಗೂ ಕೊಡ್ತಾರೆ ಪೋಸ್ಟಿಂಗ್ಸ್, ಅಲ್ಲಿವರೆಗೂ ಕಾಯ್ಬೇಕಲ್ವಾ? ಇವ್ರ ಕಿತ್ತಾಟದಲ್ಲಿ ಇದನ್ನ ನೀವು ಭಿನ್ನಮತಿ ಅಂತ ಹೇಳಿದ್ರೆ ನಾನು ಒಪ್ಪಲ್ಲ. ಇದು ಏನಂತ ಕರಿಬಹುದು? ಇದನ್ನ ಗುಂಪುಗಾರಿಕೆ ಅಂತ ಕರಿಬಹುದು? ಗುಂಪುಗಾರಿಕೆನೂ ಅಲ್ಲ, ಇದು ಕುರ್ಚಿಗಾಗಿ ಕಾದಾಟ ಅಂತ ಕರಿಬಹುದು? ಕಾದಾಟನೂ ಅಲ್ಲ, ಹೈಕಮಾಂಡ್ ಡಿಕ್ಲೇರ್ ಮಾಡುತ್ತೆ. ಇದು ಅಧಿಕಾರಕ್ಕಾಗಿ ಪರಸ್ಪರ ನಮ್ಮ ಜಗಳ ಅಂತ ಕೆಲಸ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿ ನಾನೇ. ಅಧ್ಯಕ್ಷರಾಗಿ ಕುತ್ಕೊಂಡು ತುಂಬಾ ಕೆಲಸ ಮಾಡಿದ್ದಾರೆ, ಅವ್ರಿಗೆ ನ್ಯಾಯವಾಗಿ ಕೆಲಸ ಮಾಡಿದ್ದಾರೆ, ಸಿಕ್ಕೇ ಸಿಗುತ್ತೆ. ಕೂಸು ಬಡವಾಯ್ತಂತ ನಿಮ್ಮಂತ ಕಾರ್ಯಕರ್ತರು, ನಿಮ್ಮಂತರ ಪಾಪ ಇವ್ರ ಕಿತ್ತಾಟದಲ್ಲಿ ನಿಮ್ಮಂತವ್ರು ಬಂದು ಹಿಂಗೆ ನಿಲ್ಲಂಗಾಯ್ತು. ಮೇಡಮ್, ಹಂಗೆಲ್ಲ ಏನಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಬಡ ಪರವಾಗಿರೋರು. ಕಾಂಗ್ರೆಸ್ ಪಕ್ಷ ಯಾವತ್ತು ಜನಸೇವೆ ಮಾಡೋದಲ್ಲಿ ನಿಶ್ಚಿತರು. ಅಲ್ಲ ಸರ್, ಕಿತ್ತಾಡ್ತಿರಲ್ಲ ಅದ್ರದ್ದು ಹೇಳಿ ಸರ್. ಜನಸೇವೆ ಮಾಡ್ತಾರೆ ಅಂತ ಯಾರು ನಂಬಲ್ಲ ಸರ್. ನಾವು ಕಿತ್ತಾಡ್ತಾ ಇಲ್ಲ, ನಾವು ಬಂದ್ಬಿಟ್ಟು 138 ನಂಬಲ್ಲ. ಈ ತರ ಹಸಿ ಸುಳ್ಳು ಹೇಳ್ಬೇಡ್ರಿ. 38 ಜನ ಆರ್ಸಿ ಕಚ್ಚಿರೋ ಪಕ್ಷ ಇಲ್ಲಿ ಯಾರು ಕಿತ್ತಾಡ್ತಾ ಏನ್ರಿ ಹೊಡೆದಾಡೋದೊಂದು ಬಾಕಿ ಅಲ್ರಿ ನಿಮ್ಮ ಪಾರ್ಟಿಯಲ್ಲಿ? ಬಿಜೆಪಿಯಲ್ಲಿ ಅದು ಬಿಜೆಪಿಯಲ್ಲಿ ಹೊಡೆದಾಡ್ತಾ ಇರೋದು ಬಿಜೆಪಿಯಲ್ಲಿ. ಇಲ್ಲಿ ಏನಿಲ್ಲ, ಇಲ್ಲಿ ಇದು ಭ್ರಮೆ. ಇದು ನಮ್ ಜೋಡೆತ್ಗಳು ಯಾವತ್ತೂ ಕಿತ್ತಾಡಿಲ್ಲ. ಅದೇ ಭಿನ್ನಮತ ನಮ್ದ್ರಲ್ಲಿಲ್ಲ, ಕಾಂಗ್ರೆಸ್ ಅಲ್ಲಿ ಇಲ್ಲ ಅಂದ್ರಲ್ಲ ಮೇಡಮ್. ಅವ್ರ ತಟ್ಟೆಲ್ಲಿ ಹೆಗಡ ಸತ್ತು
ಬಿದ್ದಿದೆ, ಬೇರೆಯವ್ರ ತಟ್ಟಲ್ಲಿ ನೊಣ ಹುಡ್ಕಕ್ ಹೋಗ್ತಾರೆ. ಅವ್ರು ಹೇಳ್ತಾರೆ ನಿಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ಅವ್ರ ತಟ್ಟೆಯಲ್ಲಿ ಆನೆ ಬಿದ್ದಿದೆ ಅಂತಿದ್ದಾರೆ. ಸರ್ ನಮ್ಮ ತಟ್ಟೆಲಿ ಹೆಗಣ ಬಿದ್ದಿರ್ಬೋದು, ಹೆಗಣ ಸತ್ತಿಲ್ಲ. ಅವ್ರ ಮನೇಲಿ ಹೆಗಣ ಸತ್ತಿದೆ, ಆ ವಾಸನೆನ ಕುಡ್ಕೊಂಡು ಅವರಲ್ಲಿ ಅಲ್ಲೇ ಇದ್ದಾರೆ. ಈಗ ನಾವು ಅಧಿಕಾರದಲ್ಲಿ ಇದ್ದೀವಿ ಸರ್. ನೀವು ಕೇಳೋ ಕ್ವಶನ್ಗೆ ನಾನು ಪ್ರಾಂಪ್ಟ್ ಆಗಿ ಆನ್ಸರ್ ಮಾಡ್ತೀನಿ. ನೀವು ಕರೆಕ್ಟಾಗಿ ಕ್ವಶನ್ ಕೇಳ್ತಾ ಇದ್ದೀರಾ. ಒಂದು ಅಧಿಕಾರ ಉಳ್ಳ ಪಕ್ಷ ಕುರ್ಚಿ ಕಿತ್ತಾಟದ ಮಾಡ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಲ್ವಾ? ಯಾವ ಪಾರ್ಟಿ ಅಧಿಕಾರನೇ ಇಲ್ಲ, ವಿರೋಧ ಪಕ್ಷದಲ್ಲಿ ಕೂತಿರುವಂತ ಒಂದು BJP ಪಾರ್ಟಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೋಸ್ಕರ ಬೆಂಗಳೂರು ಟು ಡೆಲ್ಲಿ ಟು ಬೆಂಗಳೂರು ಓಡಾಡಬೇಕಾದ್ರೆ 138 ಜನ ಶಾಸಕರು ಗೆದ್ದು ಸರ್ ಜನಪರವಾದಂತ ಕೆಲಸ ಮಾಡೋಕ್ಕೋಸ್ಕರ, ಸಾಮಾಜಿಕ ನ್ಯಾಯವನ್ನು ಕೊಡೋಕ್ಕೋಸ್ಕರ ಕಾಂಗ್ರೆಸ್ ಪಾರ್ಟಿನ ಇವತ್ತು ಅಧಿಕಾರಕ್ಕೆ ತಂದಿರೋದು. ಕಾಂಗ್ರೆಸ್ ಪಾರ್ಟಿ ಸಾಮಾಜಿಕ ನ್ಯಾಯವನ್ನು ಕೊಡ್ತಾ ಇದೆ, ಬಡವರಿಗೋಸ್ಕರ ಕೆಲಸ ಮಾಡ್ತಾ ಇದೆ. ಸಾಮಾಜಿಕ ನ್ಯಾಯ ಕೊಡ್ತೀರಂತವ್ರು ಸಮಾಜ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ನೀವು ವೀಕ್ ಆಗಿದ್ದೀರಾ, ನಿಮ್ಮಲ್ಲೇ ಕಿತ್ತಾಡ್ತೀರಾ, ಹೆಗಣ ಸತ್ತು ವಾಸನೆ ಹೊಡಿತಿದೆ. ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಮೀಟಿಂಗ್ ನಡೆಯುತ್ತೆ, ಅಲ್ಲೊಬ್ರು ಯತ್ನಾಳ್ ಮಾತಾಡ್ತಾರೆ, CT ರವಿ ಮಾತಾಡ್ತಾರೆ, ಇಲ್ಲೆಲ್ಲ ಪ್ರತಾಪ್ ಸಿಂಹ ಮಾತಾಡ್ತಾರೆ ಅಂತ ಹೇಳ್ತಾರೆ. ಒಂದು ನಿಮಿಷ. ಇವತ್ತು ಹಗಲು ದರೋಡೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಮಾನ್ಯ CM ಅವರು ಬಂದು 2.5 ವರ್ಷ ಅಂತೀರಾ, 6 ದರೋಡೆ ಆಗಿದೆ. ನಿಜವಾಗ್ಲೂ ಗೃಹ ಇಲಾಖೆಗೆ ಗೃಹ ಮಂತ್ರಿ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಂಥ ಗೃಹ ಮಂತ್ರಿ ನಮ್ಗೆ ಯಾಕೆ ಬೇಕು? ಒಂದು ನಿಮಿಷ, ತಿಳ್ಕೊಳ್ಳಿ. ಒಂದು ನಿಮಿಷ, ಈಗ ತಿಳ್ಕೊಳ್ಳಿ. ಯಾವುದಾದ್ರೂ ಕ್ರೈಮ್ ಇದು ನಡೆದಾಗ ಆಯಿತಾ, ತುಂಬ ಸೀರಿಯಸ್ ಅಫೆನ್ಸ್ಗಳು ನಡೆದಾಗ ಯಾರೂ ಕೂಡ ಅದನ್ನು ಹಂಗೆಲ್ಲ ಹೇಳ್ಬಾರ್ದು ಆಯಿತಾ. ಹೋಮ್ ಮಿನಿಸ್ಟ್ರು ಕೂಡ ಹೇಳ್ಬಾರ್ದು. ಕೆಲವು ಪೊಲೀಸ್ ಇಲಾಖೆಯಲ್ಲಿ ತನ್ನದೇ ಆದ ಸೀಕ್ರೆಟ್ ಅಂತ ಇರುತ್ತೆ, ತನ್ನದೇ ಆದ ವಿಚಾರಗಳು, ಅದನ್ನೆಲ್ಲ ಸಾರ್ವಜನಿಕವಾಗಿ ಬಹಿರಂಗಪಡಿಸಬಾರ್ದು. ಅರ್ಥ ಆಯ್ತಾ? ಅದಕ್ಕೆ ಅವ್ರಿಗೆ ಗೊತ್ತಿಲ್ಲ ಅಂತ ನೀವು ಅದನ್ನೇ ಎನ್ಕೇಸ್ ಮಾಡ್ಕೊತೀರಾ. ಎಸ್, ಈಗ ಅವ್ರು ಹೇಳ್ತಾರೆ ದೇಶದ ಆಂತರಿಕ ವಿಚಾರಕ್ಕೆ, ದೇಶದ ಆಂತರಿಕ ಭದ್ರತೆಗೆಲ್ಲ ಒಂದು ಕಡೆ ಧಕ್ಕೆ ಆಗಿದೆ ಅಂತ ಅವ್ರು ಹೇಳ್ತಾರೆ. ದೆಹಲಿಯ ದಿಲ್ಲಿ ಒಳಗೆ ಆಗಿತ್ತು ಅವ್ರದ್ದು. ಅವ್ರೇನು ಉತ್ತರ ಕೊಡ್ತಾರೆ? ಮೋದಿ ಅವ್ರ ರಾಜೀನಾಮೆ ಕೊಡ್ತಾರೆ. ಸುರಕ್ಷತೆ ಇಲ್ಲ. ಕಾಂಗ್ರೆಸ್ನವ್ರು ಕೇಳಿ. ಈಗ ನಿಮ್ ರಾಜಣ್ಣ ಹೇಳಿದಾರಲ್ಲ, ಸಿದ್ದರಾಮಯ್ಯನವ್ರು ಇದ್ರೆ ಮಾತ್ರ ಕಾಂಗ್ರೆಸ್ ಅಂತ ರಾಜಣ್ಣ ಹೇಳಿದಾರಲ್ಲ, ಕಾಂಗ್ರೆಸ್ನವ್ರು ಏನ್ ಆನ್ಸರ್ ಮಾಡ್ತಾರೆ ಕೇಳಿ? ಸಿದ್ದರಾಮಯ್ಯ ಇದ್ರೆ ಮಾತ್ರ ಕಾಂಗ್ರೆಸ್? ಇದಕ್ಕೆ ನಿಮ್ಮ ಆನ್ಸರ್ ಏನು ಸರ್? ಸಿದ್ದರಾಮಯ್ಯ ಅವ್ರು ಇದ್ರೆ ಕಾಂಗ್ರೆಸ್ ಅಲ್ಲ. ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ, ಕಾಂಗ್ರೆಸ್ ಅಂದ್ರೆ DK ಶಿವಕುಮಾರ್, ಕಾಂಗ್ರೆಸ್ ಅಂದ್ರೆ ಕಾರ್ಯಕರ್ತರು. ಕಾಂಗ್ರೆಸ್ ಪಕ್ಷ ಅಂತ 1608ರಲ್ಲಿ ಬಂದ ಬ್ರಿಟಿಷರನ್ನೇ ಓಡಿಸಿದೀವಿ. ಇನ್ನು ಅಡ್ಡದಾರಿ ಇದೆ BJP 30-40 ವರ್ಷದಲ್ಲಿ ಈ ನಮ್ಮ ರಾಜ್ಯವನ್ನಾಗ್ಲಿ ನಮ್ಮ ದೇಶವನ್ನ ಆಳ್ತಾ ಇರೋದು. ಈ ಪಾರ್ಟಿನ ಓಡ್ಸಕ್ಕೆ ಜಾಸ್ತಿ ಹೊತ್ತು ಬೇಕಾಗಲ್ಲ. ನಿಮ್ಮ ಅಡ್ಡದಾರಿಗೆ, ನಿಮ್ಮ ಏನಂತಾರೆ ಈ ಸುಳ್ಳಿನ ಓಟ್ ಚೋರಿ, ಈ ಓಟ್ ಖರೀದಿಗೆ ಎಲ್ಲ ತಕ್ಕ ಉತ್ತರ ಕೊಡ್ತೀವಿ. ನೋಡ್ತೀರಾ? ಎಸ್ ಸರ್, ಜನ ನೋಡ್ಬೇಕು BJP ಕಾಂಗ್ರೆಸ್ ಸೇರ್ಕೊಂಡು ಹೆಂಗ್ ಮೂರ್ನಾಮ ಆಗ್ತಾರೆ ಅನ್ನೋದಿದೆ. ಒಬ್ರು ಓಟ್ ಚೋರಿ ಅಂತಾರೆ, ಒಬ್ರು MLA ಚೋರಿ ಅಂತಾರೆ. ಇಬ್ರು ಚೋರುಗಳೇ. ಇಬ್ರು ಚೋರುಗಳೇ ಏನ್ ಮಾಡ್ತಾ ಇದಾರೆ? ಅಪ್ಪ ಮಕ್ಕಳ ಮೊಮ್ಮಕ್ಕಳು ಸಸಿಗೆ MLA MP MLC ಬೇಕು. ಆಮೇಲೆ ಟೆಂಡರ್ಗಳು ಇದಾವಲ್ಲ, ಅವ್ರ ಕಾಕಾಗೆ ತಮ್ಮಿಂಗಿಗೆ ಕೊಡ್ತಾ ಇದಾರೆ. ಸಿವಿಲ್ ಎರಡು ಪಕ್ಷದಲ್ಲಿದೆ. ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನೋದು ಕಾಂಗ್ರೆಸ್ BJP ಇಬ್ರಲ್ಲಿದೆ. ಸುಮ್ನೆ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳ್ತಾರೆ, ಆದ್ರೆ ಇಬ್ರು ಸೇರ್ಕೊಂಡು ಅವ್ರ ಫ್ಯಾಮಿಲಿ ಅವ್ರಿಗೆ ಒಳ್ಳೇದ್ ಮಾಡ್ತಾ ಇರೋದು. ನೋಡಿ, ರಾಜ್ಯದ ಜನರು ಎಚ್ಚೆತ್ಕೊಳ್ಬೇಕು. ಇಂತಹ ಎರಡೂ ಪಕ್ಷಗಳು ಏನ್ ಮಾಡ್ತಾ ಇದ್ದಾವೆ, ಕೇಂದ್ರದಿಂದ ನಮಗೆ ಬರಬೇಕಾದಂತ ಸಮರ್ಪಣೆ ಎಚ್ಚೆತ್ಕೊಳ್ತಾರೆ. ಆಯ್ತು, ಅದು ಖಂಡಿತವಾಗ್ಲೂ ಈಗ BJP ಅವ್ರು ಏನ್ ಹೇಳ್ತಿದ್ದಾರೆ, ಏನ್ ಬೆಟ್ ಮಾಡಿ ತೋರಿಸ್ತಿದಾರಲ್ಲ, ಹೋರಾಟ ಅನ್ನೋದು ಎಲ್ಲಿದೆ? ಇವರ ಒಂದು ಅಸ್ತಿತ್ವ ಅನ್ನೋದು ಎಲ್ಲಿದೆ ಸರ್? ನಾನು ಹೇಳ್ತಾ ಇದ್ದೀನಿ, ವಿರೋಧ ಪಕ್ಷಗಳು ಅಂತ ಇವಾಗ ಕರ್ನಾಟಕದಲ್ಲಿ ಅದು JDS ಇರ್ಬೋದು, BJP ಅವರು ಇಲ್ಲ. ಕಾಂಗ್ರೆಸ್ ಅವ್ರ ವೈಫಲ್ಯ ಇದೆ ತಾನೆ, ಎತ್ತು ತೋರಿಸ್ಬೋದಲ್ಲ. ಇವಾಗ ಅವರೇ ಆಂತರಿಕ ಕಿತ್ತಾಟದಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ. ಈಗ ನೋಡಿ, ಯತ್ನಾಳ್ ವಿಚಾರ ಎತ್ಕೊಂಡು ಅವ್ರಿಗೆ ಅದು ಪ್ರಾಮುಖ್ಯತೆ, ವಿಜಯಾಂದ್ರ ಅವ್ರದ್ದು ಏನ್ ಪೊಸಿಷನ್ ಇದೆ ಅದು ಅವ್ರಿಗೆ ಪ್ರಾಮುಖ್ಯತೆ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಪದೇ ಆಗ್ತಾನೆ ಇದೆಯಲ್ಲ ಸರ್, ಯಾಕೆ ಇವ್ರು ಬೀದಿಗಿಳಿದಿಲ್ಲ? ಹಾಗಾದ್ರೆ ಅವ್ರು ಹೇಳ್ತಾರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸು, ನಿಮ್ಮ ಹೋರಾಟ ರಹಿತ ರಾಜಕೀಯ, ನಿಮ್ಮೊಳಗಿನ ಕಿತ್ತಾಟ, ನಿಮ್ಮೊಳಗಿನ ಭಿನ್ನಮತೀಯ ಚಟುವಟಿಕೆ, ನಿಮ್ಮೊಳಗಿನ ಗುಂಪುಗಾರಿಕೆ, ಇದು ಕಾಂಗ್ರೆಸ್ ವಿರುದ್ಧ ನೀವು ಹೋರಾಟಗಳನ್ನ ಮಾಡ್ತಿಲ್ಲ, ಅವ್ರನ್ನ ಎಚ್ಚರಿಸ್ತಿಲ್ಲ ಅಂತೇಳಿ ಅವ್ರು ಗಂಭೀರ ಆರೋಪ ಮಾಡ್ತಾರೆ. ಅಂದರೆ ಅವ್ರು ಹೇಳ್ತಾರೆ ನಿಜವಾಗ್ಲೂ ವಿಪಕ್ಷವಾಗಿ JDS ಕೆಲಸ ಮಾಡ್ತಿದೆ. ಹಾಗಾದರೆ ನಿಮ್ಮೊಳಗಡೆ ಕಾಂಗ್ರೆಸ್ ಅನೇಕ ನಾಯಕರ ಜೊತೆ ವ್ಯಾವಹಾರಿಕ ಸಂಬಂಧ ಇದೆಯಾ? ನಿಮ್ಮೊಳಗಡೆ BJP ಮತ್ತು ಕಾಂಗ್ರೆಸ್ ನಡುವೆ ಕೌಟುಂಬಿಕ ಸಂಬಂಧಗಳಿದೆಯಾ? ಈ ಮದುವೆ ಸಂಬಂಧಗಳಿದೆಯಾ? ನಿಮ್ಮೊಳಗಡೆ ಎಲ್ಲ ಒಂದು ಕಡೆ ಯಾರನ್ನೋ CM ಮಾಡಬೇಕು, ಮತ್ತಾರಿಂದ ಲಾಭ ಮಾಡಬೇಕಂತ ಈ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸಿಂದ ನಿಮ್ಮ ಪಾರ್ಟಿ ದಿನೇ ದಿನೇ ಅಧಪತನಕ್ಕೆ ಇಳಿತಿದೆಯಾ? ಖಂಡಿತ ಇಲ್ಲ ಸರ್. ಇವತ್ತು ಅಧಪತನಕ್ಕೆ ಇಳಿಯುವಂಥ ಪ್ರಶ್ನೆ ಇಲ್ಲ. ಯಾಕೆಂದರೆ ಇಡೀ ದೇಶದಲ್ಲಿ ಆಲ್ರೆಡಿ ನಮಗೆ 18ರಿಂದ 20 ರಾಜ್ಯಗಳು BJPಯ
ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ಇವತ್ತು ನಾಪತ್ತೆ ಆಗಿರೋದು ಕಾಂಗ್ರೆಸ್. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಯಾವುದೇ ಒಂದು ಗುಂಪುಗಾರಿಕೆ ಇಲ್ಲ, ಗೊಂದಲಗಳಿಲ್ಲ. ನಾವು ಹೋರಾಟ ಮಾಡಿದ್ರಿಂದಲೇ ಇವತ್ತು ನಾಗೇಂದ್ರ ಅವರು ರಾಜೀನಾಮೆ ಕೊಡಕ್ಕೆ ಸಾಧ್ಯ ಆಗಿದ್ದು. ಇವತ್ತು ರಾಜೀನಾಮೆ ಯಾಕೆ ಕೊಟ್ಟರು? ಇದು ಹಳೆ ಕತೆ ಬೇಡ ನಮ್ಗೆ. ಈ ವರ್ಷದಲ್ಲಿ ಹೇಳಿ, ಇವತ್ತು ರೈತರು ಹೋರಾಟ ಮಾಡ್ತಿದ್ದಾರಲ್ಲ, ಅದಕ್ಕೆ ನಿಮ್ಮ ಪಕ್ಷದ ನಿಲುವೇನು? ಇವತ್ತು ಗೃಹ ಇಲಾಖೆ ವೈಫಲ್ಯ ಅಂತಿದ್ದಾರೆ, ಅದಕ್ಕೆ ನಿಮ್ಮ ಪಕ್ಷದ ನಿಲುವೇನು? ಅದೇ ಸರ್, ಅದನ್ನೇ ಹೇಳ್ತಿರೋದು. ಇವರು ಯಾವ್ದೋ 2 ವರ್ಷಕ್ಕೆ ಮುಂಚೆ ಮಾಡಿದ್ದನ್ನ ಹೇಳ್ಕೊಂಡು ಇನ್ನು 20 ವರ್ಷ ಮಾಡ್ತಾರ. ಸರ್, ನಾನು ಒಬ್ಬ ರೈತ. ನಾನು ಕೊಪ್ಪಳ MLA ಎಲೆಕ್ಷನ್ ನಿಂತ್ಬಿಟ್ಟು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ನಾನು ಏನು ಕ್ಯಾಬ್ ಓಡ್ಸಕ್ಕೆ ಬಂದಿದ್ದೀನಿ. ಇವತ್ತು 2 ಎಕರೆ ಈರುಳ್ಳಿ ಬೆಳೆದಿದ್ದೀನಿ. 2 ಎಕರೆ ಈರುಳ್ಳಿ ಬೆಳೆದು ಇವತ್ತು ಕೇಳ್ತಾ ಇಲ್ಲ ಈರುಳ್ಳಿನ, ಅಲ್ಲೇ ಗೊಬ್ಬರ ಆಗಲಿ ಅಂತ ಬಿಡ್ತಾ ಇದ್ದೀನಿ. ಯಾಕಂದ್ರೆ ಬಂದಿರ್ಬೋದು ನಿಮ್ಮ ಪರವಾಗಿ ಅನ್ಸುತ್ತಲ್ಲ ಹೋರಾಟ. ಯಾರು ಸರ್? ಯಾರು ಬಂದಿಲ್ಲ. ಅವರೇ ಆಪೋಸಿಷನ್. ಯಾರು ಇಲ್ಲ ಸರ್, ಯಾರು ಇಲ್ಲ. ನೋಡಿ ಸರ್, 2 ಪಕ್ಷಕ್ಕೂ ಕೇಳ್ಕೊಳ್ಳೋದು ಇಷ್ಟೇ, ರೈತರಿಗೆ ಬೆಂಬಲ ಕೊಡಿ, ರೈತರಿಗೆ ಬೆಂಬಲವಾದ ಬೆಲೆಯನ್ನು ಕೊಡಿ ಅಂತ ಕೊಡಕ್ಕೆ ಹೇಳಿ. ಯಾಕಂತಂದ್ರೆ ನೋಡಿ, ಅವ್ರು ನಿಮ್ಮ ಹಣೆ ಬರೋಣ ಬಿಚ್ಚಿಟ್ರು. ಸರ್, ಇವರು ರೈತರ ಪ್ರಧಾನಮಂತ್ರಿಯವರು ಕೃಷಿ ಆಲೋಚನೆ ಮಾಡಿದ್ರು 3ನ. ಆ 3 ಕಾರ್ಯಗಳನ್ನು ಹಿಂತೆಗೆಯಲು ಕಾರಣೀಕರ್ತರು ಇವರು, ಈ ಆಪು ಮತ್ತು ಕಾಂಗ್ರೆಸ್ ಅವರು. ದಿಲ್ಲಿಯಲ್ಲಿ ರೈತರ ಧರಣಿ ಮಾಡಿ ಸರಿಯಾದ ರೈತರಿಗೆ ಸಿಗುವ ನ್ಯಾಯವಾಗಿ ಬೆಲೆ ಸಿಗಬೇಕಾಗಿದ್ದ ಎಲ್ಲ ವ್ಯವಸ್ಥೆ ಆಯಿತು. ಹಾಳು ಮಾಡಿದವರು ಈ ಆಪ್ದವರು ಮತ್ತು ಕಾಂಗ್ರೆಸ್ ಅವರು. ಈಗ ಮೋದಿ ಅವರು MS ಪ್ರಕಾರ ಕಬ್ಬಿಗೆ 3,500 ಫಿಕ್ಸ್ ಆಗಬೇಕು ಅಂತ ಹೇಳಿದ ಮೇಲೆ ಕರ್ನಾಟಕದ ಮುಖ್ಯಮಂತ್ರಿಗಳು 3,300 ಮಾತ್ರ ಕೊಡ್ತೀನಿ ಅಂತ. ಯಾಕೆ ಪಕ್ಕ ರಾಜ್ಯದಲ್ಲಿ 3,600 ಕೊಡ್ತಾರೆ, ಅದೇ ಗುಜರಾತ್ ಹೋದ್ರೆ 4,000 ಕೊಡ್ತಾರೆ. ಇವ್ರಿಗೆ ಯಾಕೆ ಈ ಶಕ್ತಿ ಇಲ್ಲ? ಒಂದು ಶುಗರ್ ಕಮಿಟಿಯಿಂದ ಒಂದು ಬೆಳೆಯನ್ನ ಹೆಚ್ಚಿಗೆ ರೈತರಿಗೆ ಕೊಟ್ರೆ ಇವ್ರ ಮನೆ ಹಾಳಾಗೋಗುತ್ತಾ? ಆಗಲ್ಲಲ್ವಾ? ಕೊಡಬೇಕು. ಇವತ್ತು ಲೂಟಿ ಕೋಟಿ ಗಟ್ಟಲೆ ಲೂಟಿ ಹೊಡಿತಾರಂತ ಸರ್ಕಾರಕ್ಕೆ. ರೈತರು ಕೇಳಿದಾಗ 100 ರೂಪಾಯಿ 200 ರೂಪಾಯಿ ಹೆಚ್ಚಿಗೆ ಮಾಡಕ್ಕೆ ಯಾರ ರೈತರು ಹೇಳಿದ್ರು, ನಮ್ಮ ಪರವಾಗಿ ಬಿಜೆಪಿನೂ ಇಲ್ಲ ಅಂತ ಹೇಳಿದ್ರು. ಸರ್ ನಮ್ಮ ಬಿಜೆಪಿಯ ನಾಯಕರಾಗ್ಲಿ ಕಾರ್ಯಕರ್ತರಾಗ್ಲಿ ಸರ್, ರೈತರ ಪರ ಮೊನ್ನೆ ಹೋರಾಟದಲ್ಲಿ ಬಾಯಿ ಆಗಿದೆ ನಾವುಗಳು. ಕಾಂಗ್ರೆಸ್ಸಿನ ಒಬ್ಬ ಶಾಸಕನ ನಿಂತ್ಕೊಳ್ಳಿಲ್ಲ, ಒಬ್ಬ ಕಾರ್ಯಕರ್ತನ ನಿಂತ್ಕೊಳ್ಳೋ, ಒಬ್ಬ ಮಂತ್ರಿ. ಯಾಕೆಂದ್ರೆ ಸುಮ್ಮನೆ ಏನಾರಾದ್ರೆ ಸುಮ್ಮನೆ ಎಲ್ಲಿ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕೆ. ಸರ್ ನೋಡಿ, ಈಗ ಇವತ್ತಲ್ಲ ನಾಳೆ ದಿವಸ ಈ ರೈತರ ಶಾಪ 100% ಈ ರಾಜ್ಯ ಸರ್ಕಾರಕ್ಕೆ ತಟ್ಟುತ್ತೆ. ಸರ್ಕಾರ ಪತನ ಆಗೇ ಆಗುತ್ತೆ ಸರ್. ರೈತರ ಶಾಪ ನಿಮಗೆ ತಟ್ಟುತ್ತಾ ಅಂತ ಹೇಳ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು ಬಿಜೆಪಿ ಅವರಿಗೆ. ಎಷ್ಟು ದಿನ ದೇಶದ ಹೆಬ್ಬಾಗಿಲು ಡೆಲ್ಲಿಯಲ್ಲಿ ಚಳಿ ಗಾಳಿ ಅಂತ ಇದ್ದು 700 ಜನ ಸಾಯಿಸಿ, ಅದಕ್ಕೆ ಮೋದಿ ಅವರು ಕನಿಷ್ಠ ಪಕ್ಷ ಅವರಿಗೆ ಒಂದು ಇದನ್ನು ಮಾಡ್ಲಿಲ್ಲ ಅಂತ ದುಷ್ಟರು ನೀಚರು ನೀವು ರೈತರ ಬಗ್ಗೆ ಮಾತಾಡ್ತಾ ಇದ್ದೀರಾ. ಲಖೀಂಪುರಲ್ಲಿ ಜೀಪ್ ಆರಿಸಿ ಸಾಯಿಸಿದ್ರಲ್ಲ ಮಿನಿಸ್ಟರ್ ಮಗ, ಅವಾಗೆಲ್ಲ ಹೋಗಿದ್ರಿ. ಮತ್ತೆ ಅದ ನ್ಯಾಯ ಕೇಳಕೋದಕ್ಕೆ ಪಂಜಾಬ್ ಕಿಸಾನ್ ಅವರೆಲ್ಲ ನ್ಯಾಯ ಕೇಳಕ್ ಹೋಗಿದ್ರೆ ಮೋದಿ ಅವರು ಸಿಮೆಂಟ್ ಹಾಕ್ಸ್ಬಿಟ್ಟು ಅದ್ಮೇಲೆ ಮುಳ್ಳು. ಈ ಭಿನ್ನಮತೀಯ ಚಟುವಟಿಕೆಗಳೆಲ್ಲ ಒಂದ್ ಕಡೆ ಸರ್ಕಾರದ ಯಶಸ್ವಿ ಗ್ಯಾರಂಟಿ ಯೋಜನೆಗಳನ್ನ ತಿಂದಾಕ್ತಿದ್ಯಾ? ಹಂಗಲ್ಲ ಏನಿಲ್ಲ ಸರ್. ಪಕ್ಷ ಡೆವಲಪ್ಮೆಂಟ್ ಬಗ್ಗೆ, ನಾವು ಅಭಿವೃದ್ಧಿ ಬಗ್ಗೆ ಮೇಲೆ ಇದೀವಿ. ಇವರು ಬೇರೆ ಪಕ್ಷ ಡೆವಲಪ್ಮೆಂಟ್ ಅಂದ್ರೆ ನಿಮ್ಮ ಮಿನಿಸ್ಟ್ರಿಗಳು ಅವರೆಲ್ಲ ಡೆವಲಪ್ಮೆಂಟಾ? ಎಲ್ಲ ಕಾಂಟ್ರಾಕ್ಟರ್ಗಳು ನಿಮ್ಮ ಮಿನಿಸ್ಟ್ರಿಗಳೇ. ಆ ಕಾಂಟ್ರಾಕ್ಟರ್ ತಗೊಳ್ಳೋದು ಕೂಡ ಮಿನಿಸ್ಟರ್ ಕಡೆಗೆ ಚೇಲಾಗಳೇ. ಆಯ್ತಾ? ಇದೊಂಥರ ಹೆಂಗಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಂಡ್ ಕಂಪನಿ ಅಂಡ್ ಬಿಸ್ನೆಸ್ ಆಗಿದೆ. ಅದು ಬಂದ್ಬಿಟ್ಟು ಮೋದಿ ಅಂಡ್ ಕಂಪನಿ ಬಿಸ್ನೆಸ್ ಆಗಿರ್ಬೋದು. ಕಾಂಗ್ರೆಸ್ ಬೇರೆ ಅಭಿವೃದ್ಧಿ ಆಗಿದೆ. ಇವತ್ತು ಅಭಿವೃದ್ಧಿ ಆಗಿದ್ದಕ್ಕೆ ಇವತ್ತು ಸೌತ್ ಇಂಡಿಯಾದಲ್ಲಿ ಬಿಜೆಪಿ ನಾಪತ್ತೆ ಆಗೋಗಿದೆ. ಯಾಕೆ ನಾಪತ್ತೆ ಆಗಿದೆ? ಇಲ್ಲಿ ಬಂದ್ಬಿಟ್ಟು ನಮ್ಮ ಬಸವಣ್ಣ ಹುಟ್ಟಿರೋ ನಾಡು ಇದು. ಅಲ್ಲಿ ಸ್ವಲ್ಪ ಬುದ್ಧಿಮತಿ ಎಲ್ಲಾನು ಇದೆ. ಅವ್ರ ಜನಕ್ಕೆ ಅರ್ಥ ಮಾಡ್ಕೊಂತ ಇವ್ರ ತರ PR ಅಲ್ಲಿ ಹೋಗ್ಬಿಟ್ಟು 10,000 ರೂಪಾಯಿ ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಂಡಿಲ್ಲ. ಇಲ್ಲಿ ಜನ ಗೊತ್ತಿದೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು. ಯಾಕೆ ನಿಮ್ಮ ಹೈಕಮಾಂಡ್ ಎಲ್ಲವನ್ನು ಗಮನಿಸ್ತಿದ್ಯಾ? ಸರ್, ಖಂಡಿತ ಗಮನಿಸಲೇಬೇಕು. ಯಾಕೆ ಗಮನಿಸಬಾರ್ದು ಹೇಳಿ? ಜನಪ್ರತಿನಿಧಿಗಳಾಗಿ ಆಯ್ಕೆ ಆದ ಮೇಲೆ, ಒಂದು ಸುಭದ್ರವಾದ ಸರ್ಕಾರವನ್ನ ಕೊಟ್ಟಾದ ಮೇಲೆ ಹೈಕಮಾಂಡ್ ಗಮನಿಸಲೇಬೇಕು. ನೀವೇ ಇವ್ರು ಹೇಳ್ತಾ ಇದ್ರಲ್ಲ ಕುರ್ಚಿ ಕಿತ್ತಾಟ ಅಂತ. ಸರ್, ನಮಗೆ ಅಧಿಕಾರ ಇದೆ, ನಮಗೆ ಶಾಸಕರ ಬೆಂಬಲ ಇದ್ದಾರೆ. ನಾವು ಯಾರು CM ಆಗ್ಬೇಕು ಅಂತ ನಮ್ಮ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ಅದನ್ನ ತಾಳ್ಮೆಯಿಂದ ಯೋಚನೆ ಮಾಡಿ ಮಾಡಬೇಕೇ ಹೊರತು ಯಾರೊಬ್ರನ್ನ ಮಾಡಬೇಕು ಅಂತ ಟಕ್ಕಂತ ಮಾಡುವಂತ ಕೆಲಸಗಳಲ್ಲ ಅದು. ಅವರಿಗೆ ವಿರೋಧ ಪಕ್ಷ, ನೀವು ಕರೆಕ್ಟಾಗಿ ಕೇಳ್ತಾ ಇದ್ದೀರಾ ಸರ್. ನಾನು ನಿಮ್ಮ ಪ್ರಶ್ನೆಗಳಿಗೆ ಶ್ಲಾಘಿಸ್ತೀನಿ. ಯಾಕೆ ಗೊತ್ತಾ? ಒಂದು ಪ್ರಬಲವಾದ ವಿರೋಧ ಪಕ್ಷವಾಗಿ ಕೂತಾದ್ಮೇಲೆ ರೈತರ ಬಗ್ಗೆ ಅವ್ರಿಗೆ ಕಾಳಜಿ ಇದ್ರೆ ರೈತರ ಪರವಾಗಿ ಒಂದು ಹೇಳ್ತೀನಿ, ಒಂದು ನೀವು ಕೇಳಿಸ್ಕೋಬೇಕು. ರೈತರ ಬಗ್ಗೆ ಆಡಳಿತ ಸರ್ಕಾರಕ್ಕೂ ಮೊದಲು ಕಾಳಜಿ ಬೇಕು. ನೀವು ಹೇಳ್ತಿದ್ದೀರಾ ರೈತರು ಸಾಯ್ತಾ ಇದ್ದಾರೆ, ಅವ್ರು ಹೋರಾಟ ಮಾಡ್ತಿಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ನೀವು ರೈತರ ಪರವಾಗಿ ಇಲ್ಲ, ರೈತರ ಬೆಂಬಲಕ್ಕೆ ಇಲ್ಲ, ರೈತ ಧ್ವನಿಯಾಗಿಲ್ಲ, ಆಯ್ತಾ, ರೈತರ ನೆರವಿಗಿಲ್ಲ ಅನ್ನೋದು ನಿಮ್ಮ ಅರ್ಥ. ಅಂದ್ರೆ ನೀವು ರೈತ ಪರವಾಗಿಲ್ಲ, ನಾವು ಅವರು ಹೋರಾಟ ಮಾಡಿ ಅಂತ ಹೇಳ್ತಿದಾರೆ ಅಂತ ಹೇಳಿದ್ರೆ ಇದು ರೈತ ಪರ ಸರ್ಕಾರ ಅಲ್ಲ, ರೈತ ವಿರೋಧಿ ಸರ್ಕಾರ. ಸರ್, ವಿರೋಧ ಪಕ್ಷದವ್ರು ಹೇಳ್ತಾರೆ ರೈತ ವಿರೋಧಿ ಸರ್ಕಾರ ಅಂತ. ನೀವು ಹೇಳ್ತೀರಾ ಅವ್ರು ಹೋರಾಟ ಮಾಡ್ತಿಲ್ಲ ಅಂತ. ಹಾಗಾದ್ರೆ ನೀವು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಅವ್ರು ಹೋರಾಟ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಕೆಲಸ ಮಾಡೋದಕ್ಕೆ ನಾನು ಉದಾಹರಣೆ ಕೊಡ್ತೀನಿ. ರೈತ ಸಿರಿ ಸರ್, ರೈತ ಸಿರಿ, ಮಣ್ಣಿನ ಕಾರ್ಡು ಆಗ್ಲಿ,
ಕೃಷಿ ರೇತರ ಅವರಿಗೆ ಯಾವುದಾದ್ರೂ ಒಂದು ಸ್ಕೀಮ್ನ ಕೊಡುವಲ್ಲಿ ಸಿದ್ದರಾಮಯ್ಯ ಸರ್ಕಾರ ಪ್ರಬಲವಾಗಿದೆ. ಇನ್ನೊಂದು ಹೇಳ್ತೀನಿ ಸರ್, ಈಗ ನೀವು ಕೇಳಿದ್ರಿ ರೈತರ ಪರವಾಗಿ ಏನು ಮಾಡಿದ್ದಾರೆ ಸರ್ಕಾರ, ರೈತರ ವಿರೋಧಿ ಸರ್ಕಾರ ಅಂದರೆ ಕಬ್ಬಿನ ಬೆಂಬಲ ಬೆಲೆ ಕೇಂದ್ರ ಒಂದು ನಿಗದಿ ಮಾಡಾದ್ಮೇಲೆ ಶುಗರ್ ಫ್ಯಾಕ್ಟರಿ ಓನರ್ಸ್ ಎಲ್ಲ ಕೂರಿಸಿ ಒಂದು ಮೀಟಿಂಗ್ ಮಾಡಿ ಅದಕ್ಕೆ ತಕ್ಕವಾದಂಥ ಬೆಲೆಯನ್ನು ನಿಗದಿ ಮಾಡಿದ್ದು ಯಾರು? ನಾವು. ಆಯಿತು, ಅತಿವೃಷ್ಟಿಯಾದಾಗ ಬೆಳೆ ನಾಶ ಆದಾಗ ಈ ಏನಂತಾರೆ ಅತಿ ಹೆಚ್ಚು ಮಳೆ 122 MM ಮಳೆ ಜಾಸ್ತಿ ಆದಾಗ ಇದೇ ಬಿಜೆಪಿ ನಾಯಕರು ಏನ್ ಮಾಡ್ತಾ ಇದ್ರು, ಇಲ್ಲಿ ಬೊಬ್ಬೆ ಹೊಡಿತಾ ಇದ್ರು. ಅದೇ ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿ 10 ಲಕ್ಷ ಹೆಕ್ಟೇರ್ ಸಮೀಕ್ಷೆ ಮಾಡಿ ಅದರಲ್ಲಿ 5,000 ಕೋಟಿಯಷ್ಟು ಅವರಿಗೆ ಪರಿಹಾರ ಕೊಟ್ಟಿದ್ದಾರೆ. ನೀವು ಹಿಂಗೆ ಭಿನ್ನಮತೀಯ ಚಟುವಟಿಕೆಯನ್ನು ಮುಂದುವರಿಸ್ತೀರಾ? ರಾಜ್ಯದ ಅಭಿವೃದ್ಧಿಗಳ ಬಗ್ಗೆ ಯೋಚನೆ ಮಾಡ್ತೀರಾ ಅಥವಾ ವಿಪಕ್ಷಗಳು ನಾವು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೋರಾಟ ಮಾಡ್ತಿಲ್ಲ ಅಂತ ಹೇಳ್ತೀರಾ? ರಾಜ್ಯದಲ್ಲಿ ವಿಪಕ್ಷ ಇಲ್ಲ. ರಾಜ್ಯದಲ್ಲಿ ವಿಪಕ್ಷವಾಗಿ ನೀವು ಆಡಿದ್ದೇ ಆಟ. ನೀವು ಭಿನ್ನಮತೀಯ ಚಟುವಟಿಕೆ ಮಾಡ್ತೀರಾ, ರೈತರ ಬಗ್ಗೆ ಕಾಳಜಿ ಇಲ್ಲ, ಕಾರ್ಮಿಕರ ಬಗ್ಗೆ ಕಾಳಜಿ ಇಲ್ಲ, ಬಡವರ ಬಗ್ಗೆ ಧ್ವನಿ ಇಲ್ಲ. ನಮ್ಮದು ಗ್ಯಾರಂಟಿ ಸ್ಕೀಮ್ ಚಂದ ಹೊಂಟಿದೆ, ಎಲ್ಲರಿಗೂ ಮುಟ್ತಾ ಇದೆ, ಖುಷಿದ್ದಾರೆ. ನೀವು ಬಂದು ನೋಡಿ, ಅಲ್ಲಿ ಎಲ್ಲ ರೈತರು ಖುಷಿ ಅದಾರೆ, ಮಹಿಳೆಯರು ಖುಷಿ ಅದಾರೆ, ಕಾರ್ಮಿಕರು ಖುಷಿ ಅದಾರೆ. ನಿಂತಿಲ್ಲ, ನಮ್ಮ ಗ್ಯಾರಂಟಿಯಿಂದನೇ ನಡೆದಿದೆ. 2.5 ವರ್ಷಗಳ ಆಡಳಿತದಲ್ಲಿ ಫೇಲ್ ಆಗಿದ್ದಾರೆ, ಅಸಫಲರಾಗಿದ್ದಾರೆ. ಈ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಇವ್ರದೇ ಇರೋದು. ಹಾಗಾಗಿ ರೈತರ ಪರವಾಗಿ ಇವರು ಮಾತಾಡಲ್ಲ. ಆಮೇಲೆ ಇವರು ಭಿನ್ನಾಭಿಪ್ರಾಯ ಇರೋದೇನಂತ ಹೇಳಿದ್ರೆ, ಸರ್ಕಾರದಲ್ಲಿ ಈಗ ಸರ್ಕಾರ ಬಿದ್ದೋಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ನಾಟಕಗಳಲ್ಲಿ ನಮ್ಮನ್ನ ಒಳಗಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ತರ ಮಾಡ್ತಾ ಇರೋದು. ಆಮೇಲೆ ಇವರಲ್ಲಿ 2.5 ವರ್ಷದಿಂದ ಮಾಡಿರೋ ಗ್ಯಾರಂಟಿ ಸ್ಕೀಮ್ ಇಂದ 5,000 ಕೋಟಿ ನಿಮ್ಮ ಮನೇಲಿ 2,000 ತಗೊಂತಾರಂತಾರೆ ನಿಮ್ಮ ಫ್ಯಾಮಿಲಿ ಅವರು, ನಿಮ್ಮ ಫ್ರೆಂಡ್ಸ್. ಹೌದು. ಇವರು ನಮ್ಮ ಮೇಯ್ನು ಕಾಂಗ್ರೆಸ್ ಅವ್ರು ಇವಾಗ ಗೌರ್ಮೆಂಟ್ ಇದೆ ಮಾಡ್ತಾ ಇದ್ದಾರೆ. ಇವ್ರದ್ದು ಕುರ್ಚಿ ಗಲಾಟೆ ಏನೇ ಇರಲಿ ಚಿದಾನಂದ್, ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಚಿದ್ದಾರೆ, ಅಂಗನವಾಡಿಗಳು ಮುಚ್ಚಿದ್ದಾರೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇಂಜೆಕ್ಷನ್ಸು, ICU ಯಾವುದು ವರ್ಕ್ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಒಳ್ಳೆ ಆರೋಗ್ಯ, ಒಳ್ಳೆ ಎಜುಕೇಶನ್ ಆದರೂ ಕೊಡಿ, ಜನರ ಕಷ್ಟಕ್ಕೆ ಸ್ಪಂದನೆ ಮಾಡಿ. ನಾವು ಏನೇ ಪ್ರಶ್ನೆ ಕೇಳಿದ್ರು ಅವ್ರ ಹತ್ರ ಉತ್ತರ ಇಲ್ಲ. ಉತ್ತರ ಕೊಡುವ ಜಾಗದಲ್ಲಿ ಆಡಳಿತಾರೂಢ ಪಕ್ಷ ಇರುವಾಗ ನಾನು ಕೇಳ್ತಿರೋದು ರೈತರ ಪರ ಅಂತ ಹೇಳ್ತಿರಲ್ಲ. 4,000 ರೂಪಾಯಿ ದುಡ್ಡು ಕೊಟ್ಟ ರೈತರಿಗೆ ಯಾಕೆ ಸ್ಟಾಪ್ ಮಾಡಿದ್ರಿ? ರೈತರ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿ ರೈತ ವಿದ್ಯಾಲಯ ಕೊಡ್ತಾ ಇದೀವಿ, ಯಾಕೆ ಸ್ಟಾಪ್ ಮಾಡಿದ್ರಿ? ಮಾತೆತ್ತಿರ ರೈತರ ಪರ ಅಂತಾರೆ. ಆನ್ಸರ್ ಮಾಡ್ರಿ, ನಿಮ್ಮನ್ನ ಪ್ರಶ್ನೆ ಮಾಡ್ತಾರೆ, ಆನ್ಸರ್ ಮಾಡಿ. ಅವರು ಆನ್ಸರ್ ಮಾಡಲ್ಲ, ಬರೀ ಪ್ರಶ್ನೆ ಕೇಳ್ತಾರೆ. ಆನ್ಸರ್ ಉತ್ತರ ಕೊಡುವ ಜಾಗದಲ್ಲಿ ಅವರಿದ್ರು ಬರೀ ಪ್ರಶ್ನೆಗಳು ಕೇಳ್ತಾರೆ, ಪ್ರಶ್ನೆಯಾಗಿ ಉಳಿಯುತ್ತೆ. ಇದು ಯಾವುದೇ ಇವರಿಗೆ ಜನಪರ ಕಾಳಜಿ ಇಲ್ಲ. ಇವತ್ತು 7 ಕೋಟಿ ದರೋಡೆ ಆಗಿದೆ. ಹಗಲು ದರೋಡೆ ಯಾಕೆ ಆಗುತ್ತೆ ಅಂತ ತಿಳ್ಕೊಂಡ್ರಿ? ಜನ ಇಲ್ಲಿರುವವರು ದರೋಡೆ ಮಾಡಿದ್ರು ತೊಂದರೆ ಇಲ್ಲ, ಜೈಲಲ್ಲಿ ಆರಾಮಾಗಿ ಇರಬಹುದು. ಜೈಲಲ್ಲಿ ಅವರಿಗೆ ಯಾವುದೇ ತೊಂದರೆ ಇಲ್ಲ. ಜೈಲಲ್ಲಿ ರಿಸಾರ್ಟ್ ತರ ಅವರಿಗೆ ಬಾಂಬ್ಗಳು ಹಾಕೊಂಡು ಜೈಲ್ ಬಗ್ಗೆ ಮಾತಾಡ್ತಾ ಇದ್ರಿ. ಇವಾಗ ಡೆಲ್ಲಿ ಆಗ್ಲಿ, ಜಮ್ಮು ಕಾಶ್ಮೀರ ಪೊಲೀಸ್ ಸ್ಟೇಷನ್ ಬಾಂಬಲ್ ಹಾಕಿದ್ದಾರೆ, ಅದ್ರ ಬಗ್ಗೆ ಇವರು ಕಾಳಜಿ ಇಲ್ಲ. ಬಿಜೆಪಿ ಸರ್, ಇವ್ರು ಹೆಂಗೆ ಗೊತ್ತಾ ಸ್ಕೀಮ್ಗಳು? ನಾಳೆ ಎಲೆಕ್ಷನ್ ಇದೆ, ಇಂದ 10,000 ರೂಪಾಯಿ ಜಮಾ ಮಾಡಿಬಿಡ್ತಾರೆ ಇವರು. ನೋಡಿ, ಇವರಿಷ್ಟೆಲ್ಲ ಮಾತಾಡ್ತಾ ಇದಾರಲ್ವಾ, 2014ರಿಂದ ಬೇರೆ 275 ಕಿಲೋಮೀಟರ್ ಒಳಗಡೆ ಬಾಂಬ್ ಬ್ಲಾಸ್ಟ್ ಏನಾಗಿದ್ದು? ದಿಲ್ಲಿಯಲ್ಲಿ 11.5 ವರ್ಷ ಫಸ್ಟ್ ಟೈಮ್ ಆಗಿದ್ದು. 12 ವರ್ಷ ಆವಾಗಲೇ ಗೃಹ ಸಚಿವರ ಬಗ್ಗೆ ನಾನು ಹೇಳಿದಾಗ ಅವರು ರಾಮೇಶ್ವರ ಬಾಂಬ್ ಬ್ಲಾಸ್ಟ್ ಆದಾಗ ಮಕ್ಕಳಾಟ ಅಂದ್ರು, ಗೊತ್ತಿಲ್ಲ ಅಂದ್ರು. ನೀವೇನಂದ್ರಿ ಎಲ್ಲ ಗೃಹ ಇಲಾಖೆ ಹೇಳ್ಬಾರ್ದು ಅಂದ್ರು, ಒಪ್ಕೋತೀನಿ. ಆದ್ರೆ ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆದಾಗ ಏನಂದ್ರು? ಆಂತರಿಕ ಭದ್ರತೆ ವಿಚಾರ. ಇವತ್ತು ಈ ತರ ಉಗ್ರಗಾಮಿಗಳನ್ನ ತಾಂಡೋಗಿ ಜೈಲ್ಗೆ ಹಾಕಿದ್ರೆ ಕಾಂಗ್ರೆಸ್ ಸರ್ಕಾರ ಎಲ್ಲೈತೆ ಅವ್ರಿಗೆ ಬಿರಿಯಾನಿ ಕೊಟ್ಟು ಸಾಕ್ತಾ ಇದ್ದಾರೆ. ಇದ್ರ ಸಮಸ್ಯೆ ಸರ್, ರಾಜ್ಯ ಸರ್ಕಾರ ಏನ್ ಮೆರಿತಿದೆ, ಇವತ್ತು ಅಧಿಕಾರ ಇದೆ ಅಂತ ಒಂದಲ್ಲ ಒಂದಿನ ಕಳ್ಕೊಳ್ಳುತ್ತೆ. ನಾವು ವಿರೋಧ ಪಕ್ಷ ಕೆಲಸ ಮಾಡೋದ್ರಲ್ಲಿ ವಿಫಲವಾಗಿದೆ. ಹಾಗೆ ಈಗ ನಮಗೆ ರಾಜ್ಯದೊಳಗೆ ಅಧಿಕಾರ ಯಾರ್ದೈತಿ ಅದನ್ನ ಮುಖ್ಯ ಅಲ್ಲ. ಯಾಕಂದ್ರೆ ಅಧಿಕಾರ ಯಾರೇ ಮಾಡಲಿ, DK ಶಿವಕುಮಾರ್ ಇರಲಿ, ಸಿದ್ದರಾಮಯ್ಯ ಇರಲಿ, ಯಾರೇ ಇರಲಿ, ನಮಗೆ ಏನ್ ಬೇಕಾಗೈತೆ? ರೈತರಿಗೆ ಏನ್ ಬೇಕಾಗೈತೆ? ಬೆಂಬಲವಾದ ಬೆಲೆ ಬೇಕಾಗೈತೆ. ಈರುಳ್ಳಿ ಅದಕ್ಕೆ ರೈತರ ಬಗ್ಗೆ ಖಂಡಿತವಾಗ್ಲೂ ಕಾಳಜಿ ಈ ತಕ್ಷಣ ಅವರು ಹೊರಡಿಸಬೇಕು. ಇಲ್ಲ ಅಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಮುಂದಿನ ದಿನದಲ್ಲಿ ಜನ ಪಾಠ ಕಲಿಸ್ತಾರೆ. ಎಲ್ಲಾ ವಲಯದಲ್ಲೂ ವಿಫಲ ಆಗಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಇನ್ನು ಇವತ್ತು ಬಿಜೆಪಿ ಅವರಿಗೆ ಇದ್ದಕ್ಕಿದ್ದಂಗೆ ಗೌರ್ಮೆಂಟ್ ಸ್ಕೂಲ್ಗಳು ಜ್ಞಾಪನಕ್ಕೆ ಬಂದಿದೆ. ಡೆಲ್ಲಿಯಲ್ಲಿ ಅವರೇ ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ತಾ ಇದ್ದಾರೆ. ಯಾವ ನೈತಿಕತೆಯಿಂದ ಬಿಜೆಪಿ ಅವರು ಮಾತಾಡ್ತಾರೆ? ಇವಾಗ ಇರುವ ಕಾಂಗ್ರೆಸ್ ಸಚಿವರನ್ನೆಲ್ಲ ಇಳಿಸಿರಿ, ಅಯೋಗ್ಯರಿದ್ದಾರೆ, ರೈತರಿಗೆ ಬೆಂಬಲ ಕೊಡ್ತಾ ಇಲ್ಲ. ಸರ್, ನುಡಿದಂತೆ ನಡೆದಿದೆ ನಮ್ಮ ಸರ್ಕಾರ. 2.5 ವರ್ಷಗಳ ಕಾಲ ಪರಿಪೂರ್ಣವಾಗಿ ಸಿದ್ದರಾಮಯ್ಯ ಅವರು ಮೊದಲ ಪ್ರಣಾಳಿಕೆಯಲ್ಲೂ ಸಹ 90% ಏನ್ ಮಾಡಿದ್ರು, ಇವತ್ತು ಸಹ ಅದೇ ವಿಶ್ವಾಸದೊಂದಿಗೆ ನುಡಿದಂತೆ ನಡೆದಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳನ್ನ ಈ ಭಿನ್ನಮತೀಯ ಚಟುವಟಿಕೆ ನಿಲ್ಲಿಸಿ ಅಂತ ನಿಮ್ಮ ನಾಯಕರಿಗೆ ಹೇಳ್ತೀರಾ? ನಮ್ಮ ನಾಯಕರು ಹೈಕಮಾಂಡ್ ಏನ್ ಡಿಕ್ಲೇರ್ ಮಾಡುತ್ತೋ ಅದನ್ನ ಕೇಳ್ತಾರೆ. ನಮ್ಮ DK ಸಾಹೇಬ್ರು ಹೈಕಮಾಂಡ್ ಹುಷಾರಾಗಿದೆ ಸರ್. ಹಂಗೆಲ್ಲ ಏನಿಲ್ಲ, ಅಭಿವೃದ್ಧಿ ಕಡೆ ನಾವಿದ್ದೀವಿ, ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಸರ್ ನಾವು. ಸರ್,
ಭಿನ್ನಮತಿ ಚಟುವಟಿಕೆಗಳು ಯಾವುದು ನಡೆಯೋದಿಲ್ಲ. ಅಧಿಕಾರಕ್ಕೋಸ್ಕರ ಕೆಲವರು ಲಾಬಿ ಮಾಡೋದು ಎಲ್ಲ ಪಕ್ಷದಲ್ಲೂ ಸರ್ವೇ ಸಾಮಾನ್ಯ. ನಾವು ಹೇಳ್ತಾ ಇದ್ದೀರಿ, ಒಬ್ಬ ಅಧ್ಯಕ್ಷರಾಗಿ ಅವರು ಕಷ್ಟಪಟ್ಟು ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದಿದ್ದಾರೆ. ಅವ್ರನ್ನ ಆರಕ್ಷಕ ಅವರು ಡಿ ಕೆ ಸರ್ನ ಎಷ್ಟು ಬೈತಾ ಇದ್ರು ಅಂದ್ರೆ ಇವಾಗ ಅವರೇ ಡಿ ಕೆ ಸರ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆರಕ್ಷಕ ಅವರು ವಿರೂಪಾಕ್ಷ ನಾಯ್ಕರ್ ಅವರು ಅಂಡರ್ಸ್ಟ್ಯಾಂಡ್ ಆಗಿರೋದಲ್ಲ, ಇವಾಗ ಹೇಳ್ಕೋಬೇಕಲ್ವಾ ಬಿಜೆಪಿಗೆ. ಏನೋ ಒಂದು ಮಾತಾಡಿದ್ರೆ ಬಂದ್ಬಿಡ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬಿಜೆಪಿಗೆ ಎಳ್ಕೊಂತೀರಾ ಡಿ ಕೆ ಶಿವಕುಮಾರ್ ಅಂತಾರೆ. ನೋಡಿ, ಅಭಿವೃದ್ಧಿ ಶೂನ್ಯ ಸರ್ಕಾರ, ಜನ ಅವ್ರು ಹೇಳ್ತಾರೆ ಬಿಜೆಪಿಗೆ ಎಳ್ಕೊತಿದ್ದೀರಾ ನೀವು ಅಶೋಕ್ ಇದು ಡಿ ಕೆ ಶಿವರ್ ಅಂತಿದ್ದಾರೆ. ಅದಕ್ಕೆ ಆರ್ ಅಶೋಕ್ ಅವರು ಫ್ರೆಂಡ್ಸ್ ಆಗಿದ್ದಾರೆ ಅಂತ ಹೇಳ್ತಾರೆ. ನೋಡಿ, ಅವ್ರು ಏನ್ ಬೇಕಾದ್ರೂ ಮಾತಾಡ್ಬೋದು. ಅವರ ಪಕ್ಷದ ಬಗ್ಗೆ, ಅವರ ಜನಗಳ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ. ನಮಗೆ ನೋಡಿ, ಡಿ ಕೆ ಶಿ ಸಿಎಂ ಆಗ್ತಾರ ಅಥವಾ ಕಂಟಿನ್ಯೂ ಮಾಡಿ ಸಿದ್ದರಾಮಯ್ಯ ಇರ್ತಾರೆ, ನಮಗೆ ಅವಶ್ಯಕತೆ ಇಲ್ಲ. ನಾವು ಹೇಳುದು ಅವ್ರು ನೋಡಿ, ನಾವು ಒಳ್ಳೆ ಆಡಳಿತನ, ಒಂದೇ ಒಂದು ಅಭಿವೃದ್ಧಿ ಇದುವರೆಗೆ ಆಗಿಲ್ಲ. ಜನ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಮಹಿಳಾ ವಿರೋಧಿ ಸರ್ಕಾರ. ಈ ಸರ್ಕಾರ ನೋಡಿ, ಈ ವಕ್ತಾರರು ಭಯೋತ್ಪಾದಕರನ್ನ ಆಚೆ ಹಾಕ್ರಿ ಅಂತ ನಮ್ಗೆ ಹೇಳಿದ್ರು. ಈ ದೇಶದ ಗೃಹ ಮಂತ್ರಿ ಯಾರು? ಈ ಸರ್ಕಾರ ಯಾರ್ದು? ಇದಕ್ಕೆ ನಾಚಿಕೆ ಆಗ್ಬೇಕಲ್ಲ ಅವ್ರಿಗೆ. ಅದು ಯೋಗ್ಯತೆ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ತೊಲಗ್ರಿ ಅವರು. ಏನ್ರಿ ಮಾತಾಡ್ತೀರಾ? ದೇಶದ ಒಳಗಡೆ ಇರುವ ಭಯೋತ್ಪಾದಕರನ್ನು ಮೊದಲು ಓಡಿಸಿ, ದೇಶದ ಒಳಗಡೆ ಇರುವ ಎಚ್ಚರವಾಗಿ ಮಾತಾಡಿ. ಸರ್ಕಾರ ನಿಮ್ದೇ ಇದೆ, ಯಾರು ಹಿಡಿದು ಹಾಕಿರಿ ಅವ್ರ ಒಳಗೆ. ಮತ್ತೆ ನಿಮ್ದು ಬೇರೆ ಏನಿದೆ? ಹಿಂದೂ ಮುಸ್ಲಿಂ ಪಾಕಿಸ್ತಾನ ಬಿಟ್ಟು ಬೇರೆ ಏನು ಇಲ್ಲ ನಿಮ್ದು. ಇಂದಿರಾ ಗಾಂಧಿ ಅಮ್ಮ ಇರ್ಬೇಕಾದಾಗ, ರಾಜೀವ್ ಗಾಂಧಿ ಇರ್ಬೇಕಾದಾಗ ನಾವು ಇಲ್ಲಿ ಕೇಳಿಸ್ಕೊಳ್ಳಿ, ನಾವು ಈಗ ಪೀಸ್ ಆಗಿದ್ವಿ. ಆದ್ರೆ ಮೋದಿ ಬಂದಾಗಿದೆ ಕೋಮಲ ಸೃಷ್ಟಿ ಮಾಡಿ ಹಿಂದೂ ಸರ್, ದೇಶದಲ್ಲಿ ಆಂತರಿಕ ಗೃಹ ಸಚಿವಾಲಯ ಸಂಪೂರ್ಣವಾಗಿ ವಿಫಲ ಆಗಿದೆ. ಇವತ್ತೇನಾದ್ರೂ ದೇಶದಲ್ಲಿ ಅಹಿತಕರ ಘಟನೆಗಳು, ಬಾಂಬುಗಳು ಸಿಡಿತಾ ಇದೆ ಅಂದ್ರೆ ಅದಕ್ಕೆ ನೇರ ಕಾರಣ ಗೃಹ ಇಲಾಖೆ ಮತ್ತು ಮೋದಿ ಅವರೇ. ನೀವು ನೋಡ್ಬೋದು, ಇವರು ಇರಲಿ ಸರ್, ನಿಮ್ದು ಹೇಳಿ ಸರ್. ಈಗ ಕೇಂದ್ರ ಸರ್ಕಾರದ ಆಯ್ತು, ಇಲ್ಲಿ ನಿಮ್ಮ ಕತೆ ಹೇಳಿ, ನಿಮ್ದು ಕತೆ ಇಲ್ಲಿ ಕಿತ್ತಾಡ್ತಿದ್ದೀರಲ್ಲ. ಅವ್ರು ಯಾರೋ 5 ಜನ MLAಗಳು ಖರ್ಗೆ ಅವ್ರನ್ನ ಭೇಟಿ ಆಗ್ತಾರೆ, ಡಿ ಕೆ ಶಿವಕುಮಾರ್ CM ಮಾಡಿ ಅಂತಾರೆ. ಇಲ್ಲಾರೋ ಡಿನ್ನರ್ ಮೀಟಿಂಗ್ ಮಾಡ್ತಾರೆ, ಆಯ್ತಾ, ಸಿದ್ದರಾಮಯ್ಯ 5 ವರ್ಷ ಅಂತ ಹೇಳ್ತಾರೆ. ನಿಮ್ಮ ಕತೆ, ನಿಮ್ಮ ಮಾತಾಡ್ಬೇಕಂದ್ರೆ ಹೈಕಮಾಂಡ್ ವೀಕ್ ಆಗಿದೆಯಾ? ಈ ಬಿಹಾರ ಚುನಾವಣೆ ಸೋಲು ಕಾಂಗ್ರೆಸ್ ಹೈಕಮಾಂಡನ್ನು ಎದುರಿಸಿದೆಯಾ? ಯಾಕಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಒಂದು ಖಡಕ್ ನಿಲುವು ತಾಳುವಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇಲ್ಲ ನೀನು ಮುಂದುವರಿ, ಇಲ್ಲ ನೀನು ಆಗು ಅನ್ಬೇಕು, ಇಲ್ಲ ನೀನು ಮಾತಾಡಬೇಡಪ್ಪ, ನೀನು ಸುಮ್ಮನೆ ಅನ್ಬೇಕು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಒಂದು ಕಡೆ ವೀಕ್ ಆಗಿದೆಯಾ ಅನ್ನೋದು ಎತ್ತಿ ತೋರಿಸ್ತಿರ್ತಕ್ಕಂಥದ್ದು ಇಲ್ಲಿ ಕಾಣ್ತಿದೆ ಅಲ್ವಾ ಸರ್? ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ಕಾಂಗ್ರೆಸ್ ಹೈಕಮಾಂಡ್ ನಿಲುವು ಸ್ವಲ್ಪ ನಿಧಾನಕ್ಕೆ ಹೇಳ್ಬೇಕು ಅನ್ಬೇಕು ಅನ್ಕೊಂತಾರೆ. ನೀವು ಹೇಳೋದು ಕರೆಕ್ಟು. ಕಾಂಗ್ರೆಸ್ ಹೈಕಮಾಂಡ್ ಆಲೋಚನೆ ಮಾಡ್ತಾ ಇದೆ, ಯಾವಾಗ ಯಾರನ್ನ CM ಆಗಿ ಮಾಡಬೇಕು, ಯಾರನ್ನ ಮುಂದುವರಿಸಬೇಕು. ಅವರಿಗೆ ಹೈಕಮಾಂಡ್ಗೆ ಆ ಪವರ್ ಇದೆ, ಅದನ್ನ ಅವ್ರ ಡಿಸಿಷನ್ ತಗೊಳ್ಳೋ ಅಂತ ಡಿಸಿಷನ್ ಅವ್ರಿಗಿದೆ. ನಾನು ಅವಾಗಿಂದ ನೀವು ಎಲ್ಲರನ್ನ ಕೇಳ್ತಾ ಇದ್ದೀರಾ, ವಿರೋಧ ಪಕ್ಷವಾಗಿ ಅವ್ರು ಹೇಳ್ತಿದ್ದಾರೆ ಅಭಿವೃದ್ಧಿ ಶೂನ್ಯ ಅಂತ. ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಏನು ಅಂತಾನೆ ಗೊತ್ತಿಲ್ಲ. ಅವ್ರಿಗೆ ಅಭಿವೃದ್ಧಿ ಆಗಿಲ್ಲ ಅಂತ ಮಾತು ತಿರುವಚ್ಚ ಅದನ್ನು ಅವರು ಮಲ್ಲೇಶ್ವರಂ ಕಚೇರಿಯಲ್ಲಿ ಹೇಳ್ಕೊಡ್ತು ಬಿಟ್ರೆ ಬೇರೆ ಏನು ಮಾತಾಡಲ್ಲ ಸರ್. ನೀವು ಲಾಸ್ಟ್ ಒಂದು ಮಾತು ಹೇಳ್ತೀನಿ. ಒಬ್ಬ ಅಧ್ಯಕ್ಷರಾಗಿ ಒಂದು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು, ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ, ಕಾಂಗ್ರೆಸ್ ಪಕ್ಷವನ್ನ ಬೆಳೆಸಿ, ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾಗ ಆ ವ್ಯಕ್ತಿಗೆ ಕೆಲವು ಶಾಸಕರು ಅವರಿಗೆ ಪ್ರಬಲವಾಗಿ ಅವ್ರ ಬೆಂಬಲಕ್ಕೆ ನಿಂತಿರ್ತಾರೆ. ಅದನ್ನ ನೀವು ಕುರ್ಚಿ ಕಿತ್ತಾಟ ಅಂತೀರಾ, ಇಲ್ಲ ನೀವೇನಂತ ಕರಿತೀರೋ ಅದಕ್ಕೆ ನಾವು ಆನ್ಸರ್ ಮಾಡಕ್ ನಾವು ಆಗಲ್ಲ ಸರ್. ಕಾಂಗ್ರೆಸ್ ಅಲ್ಲಿ ಇವಾಗ ಬರೀ ಕುರ್ಚಿ, ಡಿ ಕೆ ಅವ್ರು ನನಗೆ ಬೇಕು ಅಂತ, ಸಿದ್ದರಾಮಯ್ಯ ಅವ್ರು ನಮಗೆ ಬೇಕು ಅಂತ. ದಯವಿಟ್ಟು ಕಾಂಗ್ರೆಸ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ನಮ್ದೊಂದು ರಿಕ್ವೆಸ್ಟ್ ಏನಂದರೆ, ನಿಮ್ಮ ಕುರ್ಚಿ ಜಗ್ಗಾಟನ್ನು ಬಿಟ್ಬಿಡಿ. ಜನರಿಗೆ ಏನು ಬೇಕು ಮೂಲಭೂತ ಸೌಲಭ್ಯ, ನೀರು, ರೋಡು, ಸ್ಕೂಲು, ಎಜುಕೇಶನ್ನು, ದಯವಿಟ್ಟು ಅದನ್ನು ಕೊಡಿ. ಸರ್, 2023ರಲ್ಲಿ 136 ಅಂತ ಯಾರು ಪ್ರೆಡಿಕ್ಟ್ ಮಾಡಿದ್ರೋ ಅವ್ರಿಗೆ ಗೊತ್ತಾಗಿದೆ 2028ರಲ್ಲಿ 36 ಬರಲ್ಲ ಅಂತ. ಈ 2.5 ವರ್ಷದಲ್ಲಿ ಏನಾದರೂ ಮಾಡಿ ಅಧಿಕಾರ ತಗೊಂಡ್ಬಿಡೋಣ ಅಂತ, ಅದು ನಾ ಕೊಡ್ತಾ ಇಲ್ಲ, ಬಿಡ್ತಾ ಇಲ್ಲ ಸರ್. ಈಗ ನೋಡಿ, ಈಗ ನವೆಂಬರ್ ಕ್ರಾಂತಿ ಯಾರೋ ಸ್ವಲ್ಪ ಕಿಡಿ ಎಣ್ಸರು ದೊಡ್ಡ ಮಟ್ಟದಲ್ಲಿ ಉರಿತಿದೆ ಸರ್. ಇನ್ನೊಂದು ವಾರದಲ್ಲಿ ನೋಡಿ ಸರ್, ನೆಕ್ಸ್ಟ್ ವಾರ ಈಗ ನಿಮ್ಮನೆ ಬಿಜೆಪಿನ ಸರಿ ಮಾಡ್ಕೊಳ್ಳಿ. ಯಾಕತ್ತಾ ಕಾಂಪೌಂಡ್ ಎಲ್ಲ ಅಲಗಾಡ್ತಿದೆ, ನೆಕ್ಸ್ಟ್ ಮತ್ತೆ ಮನೆ ಬಿಡ ಅಲಗಾಡುತ್ತೆ ಸರ್. ಅಧಿಕಾರಕ್ಕೆ ಬರ್ತೀವಿ ನಾವು ವಿರೋಧ ಪಕ್ಷದಲ್ಲಿ ಇರ್ಬೋದು. ಇನ್ನೊಂದು ವಾರದ ಅಧಿಕಾರಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಭಯ ಆಗ್ತಿದೆ, ನೆಕ್ಸ್ಟ್ ನಾವು ಅಧಿಕಾರಕ್ಕೆ ಬರಲ್ಲ ಅಂತ. ನೋಡಿ,
2028ಕ್ಕೆ ಅವ್ರು ಸೋಲ್ತಾರೆ ಅಂತ ಗೊತ್ತಾಗಿದೆ. ಕೈದಿಗಳಿಗೆ ಸನ್ಮಾನ ಮಾಡುವಂತ ಸರ್ಕಾರ ಇದು. ವಿರೋಧಿಗಳಿಗೆ, ಅಪರಾಧಿಗಳಿಗೆ ಬಿರಿಯಾನಿ ಕೊಡುವಂತ ಸರ್ಕಾರ ಸರ್. 95 ಎಲೆಕ್ಷನ್ ಸೋತಂತ ರಾಹುಲ್ ಗಾಂಧಿಗೆ ಕರ್ನಾಟಕದ ಕುರ್ಚಿಗೆ ಇವತ್ತು ಶಕ್ತಿನೇ ಇಲ್ಲ ಯಾವುದೇ ಒಂದು ತೀರ್ಮಾನ ಕೊಡಕ್ಕೆ. ಸರ್ ಅವರು ಇನ್ನು ದೇಶದಿಂದನೇ ಇಟಾಲಿಗೆ ಹೊರೋಗ್ಬಿಡ್ತಾರೆ. ಇವತ್ತು ಪ್ರತಿಪಕ್ಷ ಆಗಿರಲಿ ವಿರೋಧ ಪಕ್ಷ ಆಗಿರಲಿ ತಮ್ಮ ಕೆಲಸಗಳನ್ನು ಬಿಟ್ಟು ಏನು ಒಂದು MLAಗಳು MP ಗಳ ಮನೆಯಲ್ಲಿ ಮೀಟಿಂಗ್ ಮಾಡ್ತಾರೆ, ಅದನ್ನ ಬಿಟ್ಟು ಜನಸಾಮಾನ್ಯರ ಮಧ್ಯೆ, ರೈತರ ಮಧ್ಯೆ, ಮಕ್ಕಳ ಮಧ್ಯೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವ ಕಳ್ಕೊಂಡಿದೆ. ಸಚಿವರುಗಳೆಲ್ಲ ಹಾಳು ಮಾಡ್ತಾ ಇದಾರೆ, ರಾಜ್ಯನೂ ಹಾಳು ಮಾಡ್ತಾರೆ. ದಲಿತರು ಒಂದು ಕಾಮಗಾರಿಗಳಲ್ಲಿ ಮಾಡಿರ್ತಕ್ಕಂಥ ಬಿಲ್ಗಳನ್ನು ಸಹ ಪೇ ಮಾಡುತ್ತೆ ಇಲ್ಲ, ಹಣ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ. ಸರ್ ಇದು ಸಾರ್ವಜನಿಕವಾಗಿ ಚರ್ಚೆ ಮಾಡುವಂತ ವಿಚಾರ ಅಲ್ವೇ ಅಲ್ಲ ಕುರ್ಚಿದು. ಸಾರ್ವಜನಿಕರಿಗೆ ಬೇಕಾಗಿರೋದು ಮೂಲಭೂತ ಸೌಕರ್ಯಗಳು ಸರ್. ಅದನ್ನೇ ಹೇಳ್ತಿರೋದು, ನಾವು ಹೇಳ್ತಿರೋದು ಬಿಜೆಪಿ ಅವರಿಗೆ ಸಮರ್ಥ ವಿಪಕ್ಷವಾಗಿ ಕೆಲಸ ಮಾಡಿ, ನೀವು ಕುರ್ಚಿ ಕಿತ್ತಾಟ ಬಿಟ್ಟು ಜನರ ಸಮಸ್ಯೆನ ಮಾಡಿ, ಹಾಗೆ ಅವ್ರನ್ನ ಕೇಳ್ತಾ ಇದೀವಿ, ನಾವು ಅವ್ರನ್ನ ಒತ್ತಾಯ ಮಾಡ್ತೀವಿ. ನಾವು ಜನರ ಧ್ವನಿಯಾಗಿ ನಾವು ಕೆಲಸವನ್ನ ಮಾಡ್ತಾ ಇದೀವಿ. ಎಸ್ ಸರ್. ಅವ್ರು ಹೇಳಿದ್ರಲ್ಲ, ರಾಹುಲ್ ಗಾಂಧಿ ಬಗ್ಗೆ ಹೇಳಿದ್ರಲ್ಲ, ವೋಚರ್ ಹೆಂಗ್ ನಡೀತಾ ಇದೆ ಅಂದ್ರೆ, ನಾನು ಒಂದು ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ಇವಾಗ ನಾನು ಬಿಜೆಪಿಗೆ ವೋಟ್ ಹಾಕಿದ್ರೆ ಅಲ್ಲಿ ಏನು ಎಲೆಕ್ಟ್ರಿಸಿಟಿ ಸಿಸ್ಟಮ್ ಕನೆಕ್ಟ್ ಆಗಿರುತ್ತಲ್ವಾ, ಡಿಜಿಟಲ್ ಕನೆಕ್ಟ್ ಮಾಡಿದ್ರೆ ಅದು ಹೋಗಿ ಬೀಳೋದು ಕಾಂಗ್ರೆಸ್ಗೆ ಹಾಕಿದ್ರೆ ಬಿಜೆಪಿಗೆ ಹೋಗಿ ಬೀಳೋದು, APಗೆ ಹಾಕಿದ್ರೆ ಓಟು ಅದು ಹೋಗಿ ಬಿಜೆಪಿಗೆ ಬೀಳೋದು. ಕೊನೆಯದಾಗಿ ಕುರ್ಚಿ ಕಿತ್ತಾಟ ಸ್ಟಾಪ್ ಆಗುತ್ತಾ ಸರ್? ಕುರ್ಚಿ ಕಿತ್ತಾಟನೂ ಇಲ್ಲ, ಯಾವುದೂ ಇಲ್ಲ ಸರ್. ನೀವು ನೋಡಿದಿರಲ್ಲ ಮುಖ್ಯಮಂತ್ರಿಗಳು ಕುರ್ಚಿ ಕಿತ್ತಾಟ ಇಲ್ಲಿಗೆ ಮುಗಿಯುತ್ತಾ ಸರ್? ಕುರ್ಚಿ ಕಿತ್ತಾಟ ಯಾವುದು ಇಲ್ಲ. ಬಿಜೆಪಿಗೆ ತಾಕತ್ತು ದಮ್ಮಿದ್ರೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಕರ್ನಾಟಕದ ಗೆದ್ದು ತೋರ್ಸಕ್ಕೆಯಲ್ಲಿ ಕುರ್ಚಿ ಕಿತ್ತಾಟ ಇಲ್ಲಿಗೆ ಮುಗಿಯುತ್ತಾ? ಎಲ್ಲಿವರೆಗೆ ಈ ಕುರ್ಚಿ ಕಿತ್ತಾಟ? ನೀವು ಕೇಳ್ತಾ ಇದ್ದೀರಲ್ವಾ, ಕುರ್ಚಿ ಕಿತ್ತಾಟ ಶೀಘ್ರವಾಗಿ ಶಮನವಾಗುತ್ತೆ. ನಾವು ಜನಪರವಾದಂತ ಅಧಿಕಾರ ಕೊಡ್ತಾ ಇದೀವಿ. ಎಲ್ಲಿವರೆಗೆ ಈ ಕಿತ್ತಾಟ? ಏನು ಇಲ್ಲ ಸರ್, ಎರಡು ಜೋಡಿ ಹತ್ತುಗಳು ಅಗದಿ ಚಂದ ಹೊಂಟಿದ ಅವ್ರು ಕೆಲಸ ಮಾಡೋರು. ಇವ್ರಿಗೆ ಅದೇ ತಿಳಿಯನಿಲ್ಲ, ಸ್ವಂತ ಅವ್ರು ನಿಮ್ಮ ಪಲ್ಟದ್ ನೋಡ್ಕೋರಿ. ಬಿಜೆಪಿ ಹೆಣದ ಮೇಲೆ ಹಣ ವಸೂಲಿ ಮಾಡಿದ ಬಿಜೆಪಿ ಸರ್ಕಾರ, ರೈತರು ವಿರೋಧಿ ಕಾಂಗ್ರೆಸ್ ಸರ್ಕಾರ, ಇವೆರಡು 2028ಕ್ಕೆ ತೊಲಗಿ ಹೆಂಗೆ ಸರ್? ನಮ್ಮ ಮಲೆನಾಡ್ ಕಡೆ ಹೇಳ್ತಾರೆ, ಜೋಡ್ ಎತ್ತಲ್ಲಿ ಒಂದ್ ಎತ್ತು ಕಣೆ ಕಳ್ಸ್ಕೊಂತಾ ಇದೆ, ಇನ್ನೊಂದ್ ಈ ಕಡೆ ಹೋಗ್ತಾ ಇದೆ, ಮತ್ತೆ ಅದು ಕಳ್ಸ್ಕೊಳ್ಳುತ್ತೆ, ಈ ಕಡೆ ಬರುತ್ತೆ ಅಷ್ಟೇ ಸರ್. 100% ಸರ್ಕಾರನೇ ಪತನ ಆಗೋಗುತ್ತೆ ನೋಡಿ. ಸರ್ಕಾರ ಬಿದ್ದೋಗ್ಲಿ ಸರ್, ಕಾಯ್ತಾ ಕರ್ನಾಟಕ ಮುಕ್ತ ಕಾಂಗ್ರೆಸ್ ಆಗೋದು ಗ್ಯಾರಂಟಿ. ಕಾಂಗ್ರೆಸ್ ಮುಕ್ತ ಭಾರತ. ಸರ್ ಜೋಡತ್ತೆ ಅಂತಾರೆ, ಒಂದ್ ಎತ್ತು ಡೆಲ್ಲಿ ಇರ್ತದೆ, ಇನ್ನೊಂದ್ ಎತ್ತು ಬೆಂಗಳೂರು ಇರ್ತದೆ, ಹೆಂಗ್ ಜೋಡತ್ತೆ ಆಗುತ್ತೆ ಅಂತ. ಕರ್ನಾಟಕ ಮುಕ್ತ ಭಾರತ. ಎಸ್ ಸರ್. ಜೋಡತ್ತು ಕತ್ಲಲ್ಲಿ ಗುದ್ದಾಡ್ತಾ ಇದೆ. ಏನೂ ಇಲ್ಲ, ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇಲ್ಲ. ಅವ್ರು ತಮ್ಮ ಮನೆ ಅಭಿವೃದ್ಧಿ ಪರವಾದ ಆಮ್ ಆದ್ಮಿ ಪಾರ್ಟಿಯನ್ನು ಬೆಂಬಲಿಸಿ ಅಂತ ಹೇಳ್ತಾ ಇದ್ದಾರೆ. ಅಡ್ಜಸ್ಟ್ಮೆಂಟ್ ರಾಜಕಾರಣನೇ ಸರ್ ಇದಾಗ್ತಾ ಇರೋದು ಜನಸಾಮಾನ್ಯರಿಗೆ. ಹೇಳ್ಬೇಕು ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ. ನಮ್ದು ಅಭಿವೃದ್ಧಿ ಪರ ಸರ್ಕಾರ ಸರ್. ನೀವು ನೋಡ್ಬೋದು ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಿದೆ, ರಸ್ತೆ ಗುಂಡಿಗಳು ಅಂತ ನುಡ್ದಂತೆ ನಡೆದಿದ್ದಾರೆ ನಮ್ಮ ಸಿದ್ದರಾಮಯ್ಯ, ಮುಂದಕ್ಕೂ ನಡೀತಾರೆ. ಮತ್ತೆ ಸರ್ ಒಂದ್ ನಿಮಿಷ, ನಮ್ದು ಬಿಜೆಪಿ ಭ್ರಮೆಯಲ್ಲಿದ್ದಾರೆ. ಇನ್ನು ಅವ್ರ ಸರ್ಕಾರ ಬರವೇ ಬರಲ್ಲ ಕರ್ನಾಟಕದಲ್ಲಿ ಸರ್. 28ಕ್ಕೆ ಕಾಂಗ್ರೆಸ್ ಬರಲ್ಲ ಅಂತಲ್ಲ, 28ಕ್ಕೆ ಬಿಜೆಪಿಯವರು ಮತ್ತೆ ಅಧಿಕಾರ ತಗೊಳಕ್ಕೆ ಎಷ್ಟು ಕಷ್ಟ ಪಡ್ತಾರೆ ಅದು ಆಗಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಸಮರ್ಥವಾಗಿ ಅವ್ರು ವಿರೋಧ ಪಕ್ಷದಲ್ಲೇ ಇಲ್ಲ ಅಂತಂದ್ರೆ ಅಧಿಕಾರ ಮಾಡಕ್ ಅವ್ರ ಕೈಲಿ ಹೆಂಗ್ ಸಾಧ್ಯ ಹೇಳಿ ಸರ್? ನುಡಿದಂತೆ ನಡೆಯುವಂತ ಮನುಷ್ಯ ಇದ್ರೆ ಇಡೀ ದೇಶದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಒಬ್ರು. ಬಡವರ ಪರವಾಗಿ, ದಲಿತರ ಪರವಾಗಿ, ಎಲ್ಲರ ಸಲುವಾಗಿ ಕೆಲಸ ಮಾಡೋರು ಸಿದ್ದರಾಮಯ್ಯ ಒಬ್ರು, ಮತ್ತು ನಮ್ಮ ಪಾರ್ಟಿ ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು ಇಬ್ರು ಚೆನ್ನಾಗಿ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.